ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಕರ್ನಾಟಕದಾದ್ಯಂತ ಸಾಕಷ್ಟು ಹೆಸರುವಾಗಿರುವಂತಹ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ. ಆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿಯ ಶಾರ್ಟ್ ಫಾರ್ಮ್ ಏನಿದೆ KLE, ಅದು ಅಬ್ರಿವೇಷನ್ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ಲಿಕ್ಕಿಲ್ಲ. KLE ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಆ KLE ಸಂಸ್ಥೆ ಹುಟ್ಟೋದಕ್ಕೆ ಮೂಲ ಕಾರಣ, ಅದಕ್ಕೆ ಮೂಲ ಪುರುಷ ಬಂದ್ಬಿಟ್ಟು ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು. ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರಿಗೆ ಮಕ್ಕಳು ಇರೋದಿಲ್ಲ. ಸೊ ಹಾಗಾಗಿ ಅವರ ಸಮಸ್ತ ಆಸ್ತಿಯನ್ನು ಕೂಡ ಅವರು ಟ್ರಸ್ಟ್ ಆಗಿ ಪರಿವರ್ತನೆ ಮಾಡ್ತಾರೆ ಅವರ ಸತ್ತ ನಂತರ. ಸೊ ಅದರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಾವು ಇವತ್ತು ಶಿರಸಂಗಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಶಿರಸಂಗಿ ಸವದತ್ತಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ಇಲ್ಲಿ ದೇಸಾಯಿ ಅವರ ಆಡಳಿತ ಇತ್ತು. ನೀವು ಉತ್ತರ ಕರ್ನಾಟಕದ ಭಾಗದ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ರೆ ಆ ವಿಡಿಯೋಗಳಲ್ಲಿ ಕಂಡು ಬರ್ತಕ್ಕಂಥ ದೇಶಗತಿ ಮನೆತನಗಳಲ್ಲಿ ಒಂದಾದ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾಡೆಗೆ ನಾವಿವತ್ತು ಹೋಗ್ತಿದ್ದೀವಿ. ಸ್ನೇಹಿತರೆ, ಈಗಾಗಲೇ ನಾವು ಒಂದು ಕೋಟೆನ ನಿಮಗೆ ತೋರಿಸಿದ್ವಿ. ಅಂದರೆ ಕೋಟೆ ಹೆಬ್ಬಾಗಿಲು, ಅದು ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರ ವಾಡೆ ಅಂತ ಕರೆಯಲ್ಪಡ್ತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಸಂತತಿ ಕೊನೆಯಾಗಿರೋದು 27ನೇ ದೇಸಾಯಿ ಅವರವರು, ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು. ತದನಂತರದಲ್ಲಿ KLE ಸೊಸೈಟಿ ಫಾರ್ಮೇಷನ್ ಆಗುತ್ತೆ. ಅದರ ಬಗ್ಗೆ ಬಹಳ ದೊಡ್ಡ ಇತಿಹಾಸನೇ ಇದೆ. ಯಾಕೆಂದರೆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ, ಹಾಗೆ ಲಿಂಗಾಯತ್ ಲೆಜಿಮೆಂಟು, ಲಿಂಗಾಯತ್ ಲಿಬರೇಷನ್ ಅಂತ ಹೇಳಿ ಹಲವಾರು ಹೋರಾಟಗಳು ನಡೆಯುತ್ತೆ ಲಿಂಗಾಯತ ಸಮುದಾಯದಲ್ಲಿ. ಸೊ ಅಂಥ ಒಂದು ಹೋರಾಟಕ್ಕೆ ಬಲವಾಗಿ ಒಂದು ಸ್ಟ್ರೆಂತ್ ಕೊಟ್ಟಂಥವ್ರು ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು. ಅವರ ಬಗ್ಗೆ ಮತ್ತು ಈ ವಾಡೆಯ ಇತಿಹಾಸ ಮತ್ತು ಈ ಒಂದು ಸಂಸ್ಥಾನ ಫಾರ್ಮೇಷನ್ ಹೇಗಾಯಿತು, ಮತ್ತು ಇವರು ಯಾರ ಅಡಿಯಲ್ಲಿ, ಯಾರ ಆಸ್ಥಾನದಲ್ಲಿ ಇವರು ಸಾಮಂತ ಅರಸರಾಗಿ ಆಡಳಿತ ನಡೆಸ್ತಾ ಇದ್ರು, ಈ ಎಲ್ಲ ವಿಷಯನ ತಿಳ್ಕೊಳ್ಳೋಕ್ಕಾಗಿ ನಾವು ಅಣ್ಣಿಗೇರಿಯವ್ರ ಮನೆಗೆ ಬಂದಿದ್ದೀವಿ. ಅಣ್ಣಿಗೇರಿ ಸರ್ ಯಾರಪ್ಪ ಅಂತ ಹೇಳಿದ್ರೆ, ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ತಮ್ಮನ ಮೊಮ್ಮಕ್ಕಳು, ಅಂದರೆ ಅವರ ಒಂದು ಸಂತತಿಯವರು. ಇವರಿಗೆ ಈ ಕೊನೆಯ ದೇಸಾಯಿ ಅವರು, ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು 100 ಎಕರೆ ಹೊಲ, ಅಂದರೆ ಈಗ ತೋಟ ಆಗಿದೆ, ನೀವು ಈ ಕಡೆ ನೋಡ್ಬೋದು. ಒಂದಷ್ಟು ಗಿಡ ಗಂಟೆಗಳನ್ನ ಬೆಳೆಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ರೈತಾಪಿ ಕುಟುಂಬದವರು. ಸೊ ಇವರು ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಹೌದು. ಬ್ಯಾಂಕಲ್ಲಿ ಈ ಹಿಂದೆ ಕೆಲಸ ಮಾಡ್ತಾಯಿದ್ರು. ಸೊ ಇವರಿಗೆ ದೇಸಾಯಿ ಅವ್ರ ಕಡೆಯಿಂದ ಬಂದಂಥ ಜಮೀನಲ್ಲಿ ನಾವಿದ್ದೀವಿ. ಅಂದರೆ ಇದು ಕೂಡ ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರ ಆಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ. ಸೊ ಅದನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನ, ಇನ್ನೂ ರೋಚಕವಾದಂಥ ವಿಷಯಗಳನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ನಾನು ನಿಮಗೆ ಅಣ್ಣಿಗೇರಿ ಅವರನ್ನು ಪರಿಚಯ ಮಾಡಿಕೊಡ್ತೀನಿ. ಅಣ್ಣಿಗೇರಿಯವರು ಅಂದರೆ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ಮನೆತನದವರು, ವಂಶಸ್ಥರು ಅಂತ ಹೇಳ್ಬೋದು. ಡಿಸೆಂಡೆಂಟ್ಸ್ ಅಂತ ಹೇಳ್ಬೋದಾ ಡೈರೆಕ್ಟಾಗಿ? ಯಾಕಂದ್ರೆ ಅವರು ದತ್ತಕ್ಕೆ ಬಂದವರು, ಅದು ಶಾಖ ಬೇರೆ ಆಗಿಬಿಡ್ತದೆ. ಓಕೆ, ಹೌದಲ್ಲ. ಹಾಂ, ದೇಸಾಯರ ಮೂಲ ಊರಿನಲ್ಲಿ ಶಿರಹಟ್ಟಿ ತಾಲೂಕು ಸಿಗ್ಲಿ ಗ್ರಾಮದವರು. ಅವರು ಶಿರಹಟ್ಟಿ ತಾಲೂಕು ಸಿಗ್ಲಿ ಗ್ರಾಮದವರು. ಬಿಗಿನಿಂಗ್ ರೈತರು. ಆಮೇಲೆ ಅವರಿಗೆ 4 ಮಂದಿ ಅಂತಂಬರಿದ್ರು. ಅವರು 4ನೇದವರೇ ಲಿಂಗರಾಜ ದೇಸಾಯಿ ಅವರು. ಅವರು ಸಾದಾ ಕುಟುಂಬದವರು, ಸಣ್ಣ ರೈತರು. ಆದರೆ ಅವರಿಗೆ ಮುಖಲಕ್ಷಣ, ರಾಜಕಳೆ, ವಿದ್ಯಾರ್ಹತೆ ಇವೆಲ್ಲ ಒಳ್ಳೆಯ ಚೆನ್ನಾಗಿದ್ರು ಅವರು. ಸೊ ಹಾಗಾಗಿ ಇವ್ರು ಇಲ್ಲಿ ದತ್ತಕ್ಕೆ ಬರ್ತಾರೆ. ದತ್ತಕ್ಕೆ ಬಂದಿರೋಂತಹ ವಿಷಯ ಮತ್ತೆ ಇದರ ಸಂಪೂರ್ಣ ಆಸ್ಥಾನದ ವಿಷಯನ ನಾವು ಕಿಲ್ಲಾ ಹತ್ರ ಹೋಗಿ ಮಾತಾಡೋಣ, ವಾಡೆ ಹತ್ರ. ಈ ಆಸ್ತಿ ಮತ್ತೆ ಇದು ನಿಮಗೆ ಉಡುಗೊರೆಯಾಗಿ ಬಂದಿದ್ದು ಅಂತ ಅವರು ಅಂದ್ರೆ ನಮ್ಮ ಅಜ್ಜವರು, ಅವರದ್ದವರು ಅಣ್ತಂಬರು. ಏನ್ರಿ? ಯಾರಜ್ಜ? ಲಿಂಗರಾಜ ದೇಸಾಯಿ ಅವರದ್ದವರು, ನಮ್ಮ ಅಜ್ಜವರು ಒಂದೇ ಹೊಟ್ಟೆಯವರು. ಅವರು ಒಂದು ತಾಯಿ ಮಕ್ಕಳು. ಅವರು ಅವರ ಅಪ್ಪರ ಹೆಸರು ಗೋಳಪ್ಪ, ರಾಮಪ್ಪ ಮಡ್ಲಿ, ಹಿಂಗ್ರಿ ಅದು. ಆಮೇಲೆ ನಮ್ಮದ್ದು ರಾಮಪ್ಪ ಮುದಪ್ಪ ರಾಮಪ್ಪ ಮಡ್ಲಿ, ಹಿಂಗೆ ಸಂಬಂಧಿಕರವರು, ಅಣ್ತಂಬರು. ದೇಸಾಯಿ ಅವರು ದತ್ತಕ್ಕೆ ಬಂದರು. ಅವ್ರ ಮೊದಲನೇ ಹೆಸರು ರಾಮಪ್ಪ ಗೋಳಪ್ಪ ಮಡ್ಲಿ, ಹಿಂಗೆ ಏನ್ರಿ. ಅವರು ಕೂಡ ಇವರು ಬಂದರು, ತಮ್ಮವರು ಕರ್ಕೊಂಬಂದರು. ಯಾಕಂದ್ರೆ ಆಗಿನ ಕಾಲಕ್ಕೆ ಅಷ್ಟು ಬಲಾಢ್ಯವಾದಿತ್ತು. ಅವರು ಸೇವಾ ಮಾಡಲಿಕ್ಕೆ ಅವಶ್ಯ ನಂಬಿಕಸ್ಥ ಮಂದಿ ಬೇಕಂತ. ಹೀಗಾಗಿ ಅವ್ರನ್ನೂ ಕರ್ಕೊಂಡು ಬಂದರು ಅವರು.
ಹೀಗಾಗಿ ಅಂದ್ರೆ ಲಿಂಗರಾಜ್ ದೇಸಾಯಿ ಅವ್ರು ಮಾತ್ರ ಒಬ್ಬರೇ ಇಲ್ಲಿ ದತ್ತಕ್ಕೆ ಬರಲಿಲ್ಲ, ಅವ್ರ ಜೊತೆ ಅವ್ರ ಮೂಲಸ್ಥರು ಕೂಡ ಒಂದಷ್ಟು ಜನ ಬರ್ತಾರೆ ಇಲ್ಲಿ. ಬಂದು ಅವಶ್ಯ ಬೇಕಾಗಿತ್ತಾಗ, ಯಾಕಂದ್ರೆ ಆಗ ಡಿಸ್ಪ್ಯೂಟ್ ಇದ್ದು ರೀ ಸರ್, ಒಬ್ರನ್ನೊಬ್ಬರು ಬೆಳೆದಾಡೋ ಇದ್ರೊಳಗೆ ಇದ್ರು ಅವರು. ಅವಾಗೂ ಉಮಾಬಾಯಿ ಅನ್ನೋರು ಜಯಪ್ಪ ದೇಸಾಯಿ ಎರಡನೇ ಹೆಂಡತಿ ಆಕೆ ಜಗಳ ತೆಗೆದಿದ್ದು. ಗಂಗಾಬಾಯಿ ಉಮಾಬಾಯಿ ಅವರು ಗಂಡ ಹೆಂಡತಿ ಇಬ್ಬರು ಇವರು ದಂಪತಿಗಳು. ಅವ್ರೇನಂದ್ರೆ ಗಂಗಾಬಾಯಿ ಒಪ್ಪಿಗೆ ಪ್ರಕಾರ ಲಿಂಗರಾಜ್ ದೇಸಾಯಿ ದತ್ತಕ್ಕಾದರು. ಮುಂದೆ ಉಮಾಬಾಯಿ ಅವರು ಅದು ಆಕೆಗೆ ಮನಸ್ಸಿಗೆ ಬರಲಿಲ್ಲ ದತ್ತಕ್ಕೆ ತೊಗೊಂಡದ್ದು. ಅದಕ್ಕೆ ಆಕೆ ತನ್ನ ತವರ ಮನೆ ಕಡೆಯಿಂದ ಆಕೆ ತೊಗೋಬೇಕನ್ನೋ ವಿಚಾರ ಹಾಕಿದ್ದು. ಆಗಿಂದ ಡಿಸ್ಪ್ಯೂಟ್ ಅದು ಚಾಲು ಡಿಸ್ಪ್ಯೂಟ್ ಚಾಲು ಆಯ್ತು. ಹಿಂಗಾಗಿ ಅವ್ರನ್ನ ಪ್ರೊಟೆಕ್ಷನ್ ಮಾಡೋದೊಂದು ದೊಡ್ಡದು ಕೆಲಸ ಆಯಿತು. ಸರ್, ಈಗ ಇಲ್ಲಿ ಎಷ್ಟು ನಿಮಗೆ ಜಮೀನು ಕೊಟ್ಟಿರೋದು ದೇಸಾಯಿ ಮನೆತನದಿಂದ? ಅವ್ರಿಗೆ 4 ಲಂಬರ್ ಆಸ್ತಿ ಕೊಟ್ಟಿದ್ರು ಸರ್ ಅವರು. 4 ಲಂಬರ್ ಆಸ್ತಿ. 4 ಲಂಬರ್ ಅಂದರೆ ಒಂದು ಲಂಬರ್ಗೆ 16 ಎಕರೆ. 4 ಲಂಬರ್ ಅಂದರೆ 64 ಎಕರೆ. ಓಕೆ ಹ್ಞೂ ರೀ. ಒಂದು ಲಂಬಕ್ಕೆ 16 ಎಕರೆ. 16 ಎಕರೆ ಒಂದು ಲಂಬ. ಎಕರೆ ಗುಂಟೆ ಲೆಕ್ಕದಲ್ಲಿ ಅಳಿತಾ ಇರಲಿಲ್ಲ. ಅದೊಂದು ಬೇರೆ ಬೀಗ ಅಂತಂತಿದ್ರು. ಹಿಂಗೆ ಬೀಗ ಲಂಬ್ರೆ ಈ ತರ. ಓಕೆ. ಎಕರೆನು ಇದು ಬ್ರಿಟಿಷದ್ದು ಎಕರೆ, ಅವಕ್ಕಿಂತ ಮೊದಲು ಇವು ಎಕರೆ ಗುಂಟೆ ಎಲ್ಲ ನಮ್ಮ ಬ್ರಿಟಿಷರ ಆಡಳಿತಕ್ಕೆ ಬಂದ್ಮೇಲೆ ನಮ್ಮ ಇಡೀ ದೇಶನ ಸುತ್ತುವರೆದ ಮೇಲೆ ಉಟ್ಕೊಂಡಂತ ಪದಗಳು ಅವೆಲ್ಲ. ಅವು ಸರ್ವೆ ಮಾಡಿದ್ರು ಅವರು, ಇಂಡಿಯಾನ ಸರ್ವೆ ಮಾಡಿದ್ರು ಅವರು. ಅವಾಗ ಅದದ್ದು ಅವು. ಅದಕ್ಕಿಂತ ಮೊದಲು ಬೀಗ ಹಿಂಗೆ ಅಂತಿದ್ರು ಅವು. ಒಂದು ಬೀಗಕ್ಕೆ ಈಗಿನ ಲೆಕ್ಕದಲ್ಲಿ 16 ಎಕರೆ. ಇಲ್ಲ, ಬೀಗ ಅಲ್ಲ, ಬೀಗ ಅಂದ್ರೆ ದೊಡ್ಡದೇ ಇರ್ತದೆ. ಲಂಬರ್ ಅಂತಾರೆ ಅದಕ್ಕೆ. ಒಂದು ಲಂಬರ್ಗೆ 16 ಎಕರೆ. ಒಂದು ಲಂಬರ್ಗೆ 16 ಎಕರೆ ಅಂತದ್ದು 4 ಲಂಬರು ನಿಮ್ಗೆ ಉಡುಗೊರೆಯಾಗಿ ಬಂದಿರೋದು. ಅಂದ್ರೆ ನಿಮಗೆ, ಅಂದ್ರೆ ನಮ್ಮ ಅಜ್ಜಿಗೆ, ನಿಮ್ಮ ತಂದೆಯವ್ರ ಅಜ್ಜಲ್ಲ, ಮತ್ತೆ ಮಾವುಗಳು ನಮ್ಗೆ ಅವು ಬರೀ ಹೆಣ್ಮಕ್ಳು ಬಂದರು ಅವರು ಅವ್ರಿಗೆ. ಹಿಂಗಾಗಿ ಎಲ್ಲ ಅಳೆಂದ್ರು ನಾವು. ಅಂದ್ರೆ ಈ ಮನೆತನಕ್ಕೆ ಗಂಡಸು ವಾರಸದಾರರೇ ಇಲ್ಲ, ಫುಲ್ ಹೆಣ್ಮಕ್ಳೇ ಎಲ್ರಿಗೂ. ಸೊ ಹಂಗಾಗಿ ನೀವು ಕೂಡ ಅಳಿಯಂದ್ರು, ಈ ಮನೆಗೆ ಅಳಿಯಂದ್ರು. ಹೌದು, ನಮ್ಮ ಅವನು ಬೇರೆ ಬರೋರು, ಅವರು ಅಳಿಯಂದ್ರು ಎಲ್ಲ. ಹಿಂಗೆ ಇದೊಂದು ಬಂತ ಹಿಂಗೆ ಈ ಊರಾಗ. ನಿಮಗೆ ಉಡುಗೊರೆಯಾಗಿ ಬಂದ್ಮೇಲೆ ನಿಮ್ದು ಎಷ್ಟನೇ ಜನರೇಷನ್ ಸರ್ ಇದು? ಅದು ಅಂದ್ರೆ ನಿಮ್ಗಿಂತ ಎಷ್ಟನೇ ತಲೆಮಾರು ಹಿಂದಿನವ್ರಿಗೆ ನಿಮ್ಗೆ ಉಡುಗೊರೆ? ಲಿಂಗರಾಜ್ ದೇಸಾಯಿ ತಮ್ಮರು ಮುದಪ್ಪ ರಾಮಪ್ಪ ಮಡ್ಲಿ, ಅವನ ಮಗ ಲಿಂಗಪ್ಪ ಮುದಪ್ಪ ಮಡ್ಲಿ. ಅವ್ರ ಹಳೆಯಂದ್ರು ನಮ್ಮ ಮಾವುಗಳು ಹೆಂಗೆ ಬಂದರು. ನಮ್ಮ ಮಾವುಗಳ ನಂತರ ನಾವು ಹಿಂಗೆ ಒಟ್ಟಿನಲ್ಲಿ 4 ತಲೆಮಾರಾಗಿದೆ ನಿಮಗೆ ಈ ಜಮೀನು ಸಿಕ್ಕಿ. ಬನ್ನಿ, ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಅಂದ್ರೆ ಬ್ಯಾಂಕ್ ಎಂಪ್ಲಾಯೀಸ್. ದಿಸ್ ಇಸ್ ಬ್ಯಾಂಕ್ ಎಂಪ್ಲಾಯೀಸ್. ಓಕೆ. ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಸೊಸೈಟಿಲಿ ಎಂಪ್ಲಾಯ್. ಏನಾಗಿ ಕೆಲಸ ಮಾಡ್ತಿದ್ರಿ ಸರ್? ನಾವು ಶಾಖಾ ಮ್ಯಾನೇಜರ್ ಅಂತ ಇದ್ದೀವಿ. ಓಕೆ. ಬ್ರಾಂಚ್ ಮ್ಯಾನೇಜರ್, ಶಾಖಾ ಮ್ಯಾನೇಜರ್ ಇದ್ದೀವಿ. ಬನ್ನಿ ಸರ್, ಹೋಗೋಣ ಹಂಗಾದ್ರೆ. ಹ್ಞೂ ರೀ, ನೋಡಿ ಸರ್. ಕಟ್ಕೊಂಡಿದ್ದ ಇದು ರೀ? ಹೌದು, 2 ವರ್ಷ ಆಯ್ತು ರೀ. ಬರೀ 2 ವರ್ಷ? 2 ವರ್ಷ. ಮುಂಚೆ ಎಲ್ಲಿದ್ರಿ ಸರ್? ಅದು ಹಳೆ ಮನೆ ಇದೆ ರೀ. ಹಳೆ ಮನೆ ವಾಡೆಯಲ್ಲೇ ವಾಸ ಮಾಡ್ತೀವಿ? ಇಲ್ಲ, ವಾಡೆದಲ್ಲಿ ವಾಡೆ ಬಿಟ್ಟು ಸಪ್ರೇಟ್ ಇತ್ತಾಗದ ರೀ. ಇನ್ನೊಂದು ದೊಡ್ಡ ಮನೆ ಐತೆ? ದೊಡ್ಡ ಮನೆ ಕೊಟ್ಟಾರ ಅವ್ರು, ದೇಸಾಯಿ ಕೊಟ್ಟಾರ. ಹ್ಞೂ ರೀ. ಬನ್ನಿ ಸರ್. ಹಂಗೆ ಫುಲ್ಲು ಬಿದ್ದು ಹೋಗಿದೆ ಎಲ್ಲ. ಮನೆ ಸರ್ ಹಂಗಾದ್ರೆ? ಹೌದು, 16 ಎತ್ತಿನ ಕಂಪದ ಮನೆ ಇದೆ. ಎಷ್ಟು ಸರ್? 16 ಎತ್ತು ಕಟ್ಟೋದು. ದೇಸಾಯಿ ಕಾಲಕ್ಕೆ ಇದ್ದದ್ದು ಇದು. ಭಾಳ ದೊಡ್ಡ ಮನೆ ಸ್ನೇಹಿತರೆ. ಸರ್, ಲಿಂಗರಾಜ್ ದೇಸಾಯಿ ಅವ್ರಂಗಾರೆ ಎಷ್ಟು ವರ್ಷ ಆಳ್ವಿಕೆ ನಡೆಸ್ತಾರೆ ಸರ್ ಇಲ್ಲಿ? ಅವರು 1800 ಚಿಲ್ಲರಿಂದ ಹಿಡ್ಕೊಂಡು ಮುಂದೆ 1906 ಮಾಡಾರಿ. 50 ವರ್ಷ ಇರ್ಬೇಕು, 60 ವರ್ಷ ಆಳ್ವಿಕೆ ನಡೆಸ್ತಾರೆ. ಮುಂದೆ ಹಿಟ್ಲಿದೆ ರೀ. ಭಾಳ ಡೆವಲಪ್ಮೆಂಟಲ್ ನೋಟಬಲ್ ವರ್ಕ್ಸ್ ನ ಮಾಡಿದ್ದಾರೆ. ಹೌದು, ಭಾಳ ಎಲ್ಲದನ್ನೂ ಹಾಗಾದ್ರೆ ನೀವು ಇವತ್ತು ನಮಗೆ ತಿಳಿಸ್ಕೊಡ್ಬೇಕು ಸರ್. ಜಯಪ್ಪ ದೇಸಾಯಿ ಒಂದು ಫೋಟೋಗಳು ನೋಡಿ ಸಂಧ್ಯಾಗ. ಇದು ಜಸ್ಟ್ ಲೈಕ್ ವಾಡೆ ಥರನೇ ಇದೆಯಲ್ಲ? ಅದು ಸಣ್ಣ ವಾಡೆನೇ. ಅದು ದನದ ಮನೆಗೆ ಕಟ್ಟೋದು. ಇದು ಎಲ್ಲ ದನಗಳಿಗೆ ಕಟ್ತಿದ್ರು. ಇದು ಮುಂದೆ ಅಲ್ಲಿ ಹಿತ್ಲದ ರೀ, ಹಿಂದ್ಗಡೆ ಹಿತ್ಲು. ಇದು ದನ ಕಟ್ಟಕ್ಕೋಸ್ಕರ ಮಾಡ್ಕೊಂಡಿದ್ದ ಜಾಗ. ಈ ಕಡೆ ಏನು ಸರ್? ಇದು ಅಡಿಗೆ ಮನೆ.
ಅಡಿಗೆ ಮನೆ ಮಣಗು ಮನೆ ಮುಳ್ಳದವ್ರಿ ಸರ್ ಚಪ್ಪಲ್ ಹಾಕೋರಿ. ಇರ್ಲಿ ಅಂದ್ರೆ ಈ ಮನೇಲಿ ನೀವು ವಾಸವಾಗಿದ್ರಿ ಮೊದಲಿದ್ವಿ ನಿಮ್ಗೆ ಹಿಂದಿನ ತಲೆಮಾರಿನವರೆಲ್ಲ ಇಲ್ಲೇ ವಾಸವಾಗಿದ್ರಿ. ಎಲ್ಲ ಇದ್ದೀವ್ರಿ. 4 ವರ್ಷದಿಂದ ಈಗ 2 ವರ್ಷದಿಂದ ಇದ್ದೀವಿ. ಮತ್ತೆ ಇದು ಬಿದ್ದು ಎಷ್ಟು ವರ್ಷ ಆಯ್ತು ಸರ್? ಇದು ಅಷ್ಟೇ 2 ವರ್ಷ ಇದು. ಅಂದ್ರೆ ನಮ್ಮ ಕೋಬ್ರದವರು ತೊಲಿಕಂಬಲ್ಲಿ ಕಿತ್ಕೊಂಡು ತಮ್ಮ ಊರಿಗೆ ಹೋದ. ನಿಮ್ಮ ತಮ್ಮ ನಮ್ಮ ಅಂದ್ರೆ ಕೋಬ್ರದವ್ರುಗಳು ಅವ್ರು ತೊಗೊಂಡು ಹೋದ್ರು. ಅದು ಹೇಳಿದಲ್ಲ ನಾವು ಹಳೆಗಳು ಸಂತತಿ ಅಂತ. ಅದೊಂದು ಇದು 3 ಪಾಲಾಗಿದೆ ಸರ್ ಈ ಮನೆ. ಅದೊಂದು ನಮ್ಮ ಕೋಬ್ರದವ್ರು ಇರ್ತಾರೆ. ಹಂಗಾದ್ರೆ ಒಂದು ಇಷ್ಟು ದೊಡ್ಡ ಮನೆ ಸರ್, ಕಮ್ಮಿ ಅಂದ್ರೂ 1 ಎಕರೆ ಮೇಲಿದೆ ಇದು. ಇಲ್ಲ ಅಷ್ಟೇನಾಗೋದಿಲ್ಲ. 1 ಎಕರೆ ಆದ್ರೂ ಅರ್ಧ ಎಕರೆ ಆಗ್ತದೆ. ಬಹಳ ದೊಡ್ಡ ಮಾತು. ಬೆಂಗಳೂರಲ್ಲಿ ಗುಂಟೆಗೂ ಸಹಿತ ಮನೆ ಕಟ್ಟೋದಿಲ್ಲ, ಎಲ್ಲ ಅಡಿ ಲೆಕ್ಕದಲ್ಲಿ 30-40 ಅಷ್ಟೇ. ಹೌದು 30 ಈ ಹಂಗ್ ನೋಡ್ಕೊಂಡ್ರೆ ಇದೊಂದು ಅರ್ಧ ಎಕರೆ 20 ಗುಂಟೆ ಜಮೀನ್ ಇದು. ಹೌದು ಹೌದು ಬಹಳ ದೊಡ್ಡ ಮಾತು ಸರ್. ಇದು ಯೂಶಲಿ ನನಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು. ಸರ್ ಇದು ಮಣ್ಣಲ್ಲಿ ಕಟ್ಟಿರುವಂತಹ ವಾಡೆನಾ? ಮಣಿ ಬರೀ ಮಣ್ಣು? ಮಣ್ಣು ಹೌದು. ಹಾಳು ಮಣ್ಣು. ಏನ್ ಮಣ್ಣಿದು? ಇದು ಹಾಳು ಮಣ್ಣು ಅಂತಾರೆ. ಹಾಳು ಮಣ್ಣು ಎಲ್ಲಿ ಸಿಗುತ್ತೆ ಸರ್? ಇಲ್ಲೇ ಸಿಗ್ತದೆ. ಉಪಯೋಗ ಆಗಂತ ಮಣ್ಣು ಎಲ್ಲಿ ಸಿಗುತ್ತೆ? ಇಲ್ಲೇ ನಮ್ಮಲ್ಲೇ ಸಿಗ್ತದೆ. ಲೋಕಲ್ ಸಿಗ್ತದೆ. ಸೊ ಹಾಗಾದ್ರೆ ಇದು ಒಂದು 200 ವರ್ಷದ ಹಳೆ ಮನೆ? 200 300 ವರ್ಷದ್ದು ಆಗ್ತದೆ. 300 ವರ್ಷದ ಹಳೆ ಮನೆ? ಹೌದು 300 ವರ್ಷದ್ದು. ಹಾಗಾದ್ರೆ ಇಷ್ಟು ವರ್ಷ ಇದು ಬಾಳಿದ್ದೇ ಹೆಚ್ಚು ಅನ್ಸುತ್ತೆ. ಹೌದು ಬಾಳಿಕೆ ಬಂದಿದ್ದೆ ಅಲ್ವಾ? ಹೌದು. ನಾನು ಅನ್ಕೊಂಡೆ ಇದು ಈ ಗಚ್ಚು ಅಂತಾರಲ್ಲ ನಿಮ್ ಕಡೆ, ಆ ವಾಡೆಗೆ ಹಾಕ್ತಾರೆ, ಇದಕ್ಕೆ ಹಾಕಿಲ್ಲ ಅವರು. ಯೂಶಲಿ ವಾಡೆಗಳನ್ನ ಕಟ್ಟೋದೇ ಗಚ್ಚಿನಲ್ಲಿ. ಗಚ್ಚು ಮತ್ತೆ ಅದಕ್ಕೆ ಆದಂತ ಒಂದು ವಿನ್ಯಾಸ ಇದೆ. ವಿನ್ಯಾಸ ಇದೆ. ಅದೇ ಶೈಲಿಯಲ್ಲೇ ಇರಬೇಕು. ಹೌದು ಹಾಗೆ ಇರಬೇಕು. ಓಕೆ. ಸೊ ಹಂಗಾದ್ರೆ ಇದು ಈ ಭಾಗದಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಆ ಹಿಂದಿನ ಭಾಗದಲ್ಲಿ ಅದು ದನ ಕೊಟ್ಟಿಗೆ, ದನಗಳನ್ನ ಕಟ್ಟಕ್ ಬಳಸಕ್ಕಂತ ಇದೇ ಟೈಪ್ ಆಚೆ ಕಡೆ ಇತ್ತು. ಇನ್ನೂ ಒಂದಿತ್ತು ಆ ಕಡೆ. ಹಿಂಗೆ ಪಡಸಲಿ ಎಲ್ಲ ಆಚೆ ಕಡೆ ಇದ್ದರೆ ಅದನ್ನ ಆರ್ಸಿಸಿ ಮಾಡ್ಯಾರ ನಮ್ಮ ಮಾವರು. ಆರ್ಸಿಸಿ ಮಾಡ್ಯಾರ, ಅದು ಒಬ್ಬರ ಪಾಲಿಗೆ ಹೋಯ್ತು. ಸರ್ ಇಲ್ಲಿ ಏನೇನೋ ಇದಾವೆ ಒಂದಷ್ಟು ಮೆಟೀರಿಯಲ್ಸ್ಗಳು, ನಮಗೆ ಗೊತ್ತಿಲ್ಲ. ಇರ್ಲಿ, ಎಲ್ಲ ಹಾಳಾಗಿ ಎಲ್ಲ ಓದೇವ್ರಿ. ಎಲ್ಲ ನೋಡೋಣ ಅಂತ ಕುತೂಹಲ ಅಷ್ಟೇ ನಮ್ಗೆ. ಎಲ್ಲ ಓದೇವಿ, ಏನು ಉಳಿದಿಲ್ಲ ಅಲ್ಲಿ. ತೋಟ್ಲ ಬಹಳ ಹಳೆ ಕಾಲದ ಮಂಚ, ಬಹಳ ಹಳೆ ಕಾಲದ್ದು ಸೋಫಾ ನೀವು ನೋಡ್ದಾಗಿಂದ ಇದೆ ಸರ್ ಇದು? ಹೌದು. ಅಲ್ಲೊಂದು ಮನ್ಯಾಗ ಒಂದು ಮಂಚ ಇತ್ತು. ತೊಟ್ಲು ನೋಡ್ರಿ ಅದು ಭಾಳ, ಅದು ಒಂದು 200 ವರ್ಷದ್ದು ಇರ್ಬೇಕ್ರಿ. ಅದು ನಮ್ಮ ಸೊಸೆ ತಂದು. ಹಂಗೆ ಅದೇ ಹಿಂದೆ ಶ್ರೀಮಂತ ಜಾಯಪ್ಪ ಸರ್ದೇಸಾಯಿ ನವಲಗುಂದ ಶಿರಸಂಗಿ. ಹೌದು ಸರ್ ಈ ಶಿರಸಂಗಿ ಏನು, ನವಲಗುಂದ ಶಿರಸಂಗಿ ಏನು, ಯಾಕೆ ನವಲಗುಂದ ಶಿರಸಂಗಿ ಅಂತ ಹೇಳ್ತೇನೆ? ಇದಂಗಾರೆ ಇದ್ರ ಜಾಯಪ್ಪ ದೇಸಾಯಿ ಸಮುದ್ರ ಕಿಲ್ಲ ಕಟ್ಟಿಸ್ತಾರೆ ಇವರು. ಇವಾಗ ನಾವು ಸೌದತ್ತಿ ಕಿಲ್ಲಾ ನೋಡ್ತೀವಲ್ಲ ಊರೊಳಗಡೆ, ಇವ್ರದೇ. ಹೌದು 1735 ಇರ್ಬೇಕು. 45 1735ರಿಂದ 45. ಇದು ದೇವರ ಜಗಲಿ ಅಂತಾರೆ. ದೇವರ ಅಂದ್ರೆ ದೇವ್ರ ಮನೆ ಇದು. ದೇವ್ರ ಮನೆ, ಅಡಿಗೆ ಮನೆ ಪ್ಲಸ್ ದೇವ್ರ ಮನೆ. ಹಿಂಗೆ ಇದು ಸಂತ್ಕಾಡ್ರಿ, ಸಂತ್ಕಾಡ ಅವೆಲ್ಲ ಖಾಲಿ ಅದಾವ. ಏನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿದ್ದು ಸಂದಕ? ಇದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಹಿಂಗೆ ಇಟ್ಕೊಳ್ರಿ. ಓಕೆ, ಈಗ ನಾವೆಲ್ಲ ಸೆಲ್ಫ್ ಅಂತೀವಿ. ಸೆಲ್ಫ್ ಅಂತೀವಿ. ಆಧುನಿಕ ಜಗತ್ತಲ್ಲಿ ಸೆಲ್ಫ್, ಇದು ಸೆಲ್ಫ್ ಆಗ ಸೆಲ್ಫ್ ಇದ್ದಂಗ. ವಿ ಆರ್ ಯೂಸಿಂಗ್ ಆಸ್ ಎ ಸೆಲ್ಫ್. ಮಜ್ಜಿಗೆ ಕಡಿ ಸರ್, ಎಲ್ಲ ಧೂಳು ಹಿಡ್ದು ಹೋಗ್ಬಿಟ್ಟಿದೆ. ಹೌದು ಬಹಳ ಹಳೆ ವಸ್ತುಗಳು. ಹೌದು. ನೀವಾದ್ರೂ ಒಂದಷ್ಟು ಮ್ಯೂಸಿಯಂ ತರ ಮಾಡ್ಬೋದು ಸರ್. ಮಾಡ್ಬೋದು. ನಮ್ಮ ನೆಕ್ಸ್ಟ್ ಜನರೇಷನ್ ಯಾರಾದ್ರೂ ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು ವಾಡೆ ನೋಡಕ್ ಬಂದ್ರೆ, ಆ ವಾಡೆ ನೋಡಕ್ ಬಂದವರು ಒಂದಷ್ಟು ಹಳೆ ಕಾಲದ ವಸ್ತುಗಳನ್ನ ನೋಡ್ಬೋದು.
ಸರ್ ಇದು ಏನು ಉದ್ದೇಶ? ನಾವ್ ಎಲ್ಲಾ ವಾಡೆಗಳಲ್ಲೂ ನೋಡ್ತೀವಿ ಈ ರೀತಿ ಗೂಟಗಳು. ಹಾಂ, ಏನಕ್ಕೋಸ್ಕರ ಇದನ್ನ ಮಾಡ್ತಾರೆ? ಅದು ನೆಲವು ಕಟ್ತಿದ್ರು ಅದಕ್ಕೆ. ನೆಲವು ಕಟ್ಟಿ ಅದ್ರೊಳಗೆ ಸ್ವಾರಿ ಇಟ್ಟು ಅದ್ರ ಬೆಣ್ಣೆ ಮಜ್ಜಿಗೆ ತುಪ್ಪ ಹಂಗೆಲ್ಲ ಹಾಕಿ ನೇತಾಕೋದು. ಹಾಂ ಹಾಂ ನಾವಿವಾಗ ಗೂಟ ಅಂತ ಮಾಡ್ಕೊಂತೀವಲ್ಲ, ಏನಾದ್ರೂ ನೇತಾಕಕ್ಕೆ. ಹಾಂ, ಅವು ನೇತ ಗೂಟಕ್ಕೆ ಆಗೋದಿಲ್ಲ. ಹಾ ಇಲ್ಲಿ ಹಗ್ಗನ ಇರ್ತಾವಲ್ಲ, ಇಲ್ಲಿ ತ್ರಾಸ ಜೊಂಡಿಗೆ ಇರು ಹಿಂಗೆಲ್ಲ ಏರುವುದಿಲ್ಲ. ಎಸ್ ಸರ್, ಸಾಕಷ್ಟು ವಿಷಯಗಳಿದೆ. ಹ್ಞೂ, ಈ ಮನೇನೂ ಇತಿಹಾಸ ಹೇಳ್ತಾ ಇದೆ. ಹಾಂ ಹೇಳ. ಬಿದ್ದೋಗಿರೋ ಈ ಮನೆ ಕೂಡ ಒಂದು ಇತಿಹಾಸ ಹೇಳುತ್ತೆ. ಹೌದೌದು. ನಿಮ್ಮ ತಲೆಮಾರಿನವರು 4-5 ತಲೆಮಾರಿನವರು ವಾಸ ಮಾಡ್ತಿದ್ದಂತ ಮನೆ ಇದು. ಹೌದು 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 ಹೌದು. ಇದು ಒಣಗಿ ಹಳೆಯದು. ಒಣಗಿ ಆಗಿನ ಒಣಗಿ ನೋಡ್ರಿ ಅದು. ಸರ್ ಕಬ್ಬಣದ ಅನಸು ಮರದ್ದು ಇಷ್ಟೊಂದು ವೆಯ್ಟ್ ಇದೆಯಲ್ಲ ಸರ್ ಮರ ಆದ್ರೂ. ಒಣಗಿರಿ ಅದು. ಹೌದು ಹೌದು. ಕುಟ್ಟುದ್ರಿ. ಇದು ಕುಟ್ಟುದು. ಒಳ್ಳೆ ಕುಟ್ಟುದ್ರಿ. ಓ ಇಲ್ಲೇ ಇದೆಯಲ್ಲ ಒಳಕಲ್ಲು. ಹಾಂ, ಒಳಕಲ್ಲು ಕುಟ್ಟುದು. ಒಳಕಲ್ರಿ. ಒಣಗಿ. ಸರ್ ಇದು ಏನಕ್ಕೆ ಬಳಸೋದು ಇದು? ಅದು ಬಿತ್ತುದು ಶೆಡ್ಡಿ ಬಟ್ಲು ಅಂತಾರೆ ಅವಕ್ಕೆ. ಅಂತಾರ. ಶೆಡ್ಡಿ ಬಟ್ಲು. ಶೆಟ್ಟಿ ಬಟ್ಲು. ಬಿತ್ತಾಕ್ರಿ. ಹಿಂಗೆ ಕಾಳು ಕಡೆ ಬಿತ್ತಿರ ಹೊಲಾಗ್ರಿ. ಅದು ಹೊಲ ಬಿತ್ತಲಿಕ್ಕೆ. ಹೊಲ ಬಿತ್ತ ಕೆಟ್ಟಾರ. ಈ ಕಾಳುಗಳನ್ನ ಹಾಕಿ ನೇಗಿಲಿ ಹಿಂದೆ ಮಾಡ್ತಾರಲ್ಲ. ಹಾಂ ಹಾಂ ಹಾಂ, ಗೊತ್ತಾಯ್ತು. 3 ಕೊಳವೆ ಇಟ್ಟಿರ್ತಾರೆ ಬಿದಿರಿನು. ಅವು ಕಟ್ಟಿರ್ತಾರೆ, ಕುಂಟಿಗೆ ಹಾಕಿರ್ತಾರೆ, ಅವನ್ ಬಿತ್ತಾರೆ. ಹಿಂಗೆ ಬಿತ್ತಾರೆ. ಸರಿ ಸರ್, ಬನ್ನಿ ಹಾಗಾದ್ರೆ ಹೋಗೋಣ. ಅಡಿಗೆ ಮನೆ ಇದು. ಈ ಕಡೆ ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಗೆ ಅಡಿಗೆ ಮನೆ, ರೈಟ್ ಸೈಡಿಗೆ ದೇವ್ರ ಕೋಣೆ. ಹಾಂ, ಇದು ಆಗ್ನೇಯ ದಿಕ್ಕು ಬರ್ತದೆ. ಇಲ್ಲೇ ಅಗ್ನಿ ಮೂಲೆ. ಹಾಂ, ಅಗ್ನಿ ಮೂಲ. ಸರಿ ಸರ್, ಬನ್ನಿ ಹಾಗಾದ್ರೆ ಹೋಗೋಣ. ಬರ್ರಿ. ಸ್ನೇಹಿತರೆ, ಇವರ ಮೂಲಸ್ಥರು ಅಂದರೆ ಇವರ ಹಿಂದಿನ ತಲೆಮಾರಿನವರು ವಾಸ ಮಾಡ್ತಿದ್ದಂಥ ಒಂದು ಮನೇನ ನಾವಿವಾಗ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇಲ್ಲಿಂದ ಇನ್ನು ಮುಂದಕ್ಕೆ ದೇಸಾಯಿ ಅವರ ವಾಡೆ ಶಿರಸಂಗಿ ಅನ್ನೋ ಹೆಸರು ಹೇಗೆ ಬಂತು, ಶಿರಸಂಗಿ ನವಲಗುಂದ ಅಂತ ಯಾಕೆ ಕರೀತಾರೆ, ಈ ಆಸ್ಥಾನ ಯಾರ ರಾಜರ ಆಡಳಿತ ಪ್ರದೇಶವಾಗಿತ್ತು, ತುಂಬ ದೊಡ್ಡ ಆಸ್ಥಾನ ಇರುತ್ತೆ. ಸೊ ಅದಕ್ಕೊಂದು ಇತಿಹಾಸ ಇದೆ. ಆ ಎಲ್ಲ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೀರಾ. ಬನ್ನಿ ಹಾಗಾದರೆ ಇಲ್ಲಿಂದ ನಾವಿವಾಗ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ಅಂದರೆ ಈ ಮನೆತನದ ಕೊನೆಯ ದೇಸಾಯಿ ಅವರ ವಾಡೆಗೆ ಹೋಗೋಣ. ಬನ್ನಿ ಬನ್ನಿ. ಸರ್, ಇದು 4 ಸುತ್ತಿನ ಕೋಟೆನ ಹೇಗಿದು? ಒಂದೇ ಸುತ್ತು ರೀ ಇದು. ಒಂದೇ ಸುತ್ತು, 4 ಸುತ್ತಿಲ್ಲ. 4 ಸುತ್ತಿಲ್ಲ. ಮತ್ತೆ ಇಲ್ಲಿ ನಾವು ಬುರ್ಜ್ಗಳು ನೋಡ್ತೀವಲ್ಲ, ಈ ಭಾಗದಿಂದನೂ ನಾವು ಒಂದಷ್ಟು ಬುರ್ಜ್ ನೋಡ್ತೀವಿ, ಆ ಕಡೆಯಿಂದನೂ ಒಂದು ಎಂಟ್ರಿ ಇದೆ. ಅಂದ್ರೆ ಸುತ್ತಲೇ ವೈರಿಗಳು ದಾಳಿ ಮಾಡ್ತಾರಲ್ರಿ. ದಾಳಿ ಮಾಡಿದಾಗ ಅವರು ಮತ್ತೆ ಪ್ರೊಟೆಕ್ಷನ್ ಸಂಬಂಧ ಅವು ಕಟ್ಟಿದ್ವು. ಅವು ಏನು ಅವು ಗುಂಡು ಹಾಕೋದು ಎಲ್ಲ ಮೇಲೆ ಎಲ್ಲ ಇದ್ದು ಹೋಗ್ಯಾವ್ರಿ. ಅವೆಲ್ಲ ಏನು ಹೇಳೋದಿಲ್ಲ. ಇತ್ತು ಮುಂಚೆ ಎಲ್ಲ ಇದ್ದು. ಹೌದು. ಹೊರಭಾಗದ ವಿನ್ಯಾಸ ಇದೆಯಲ್ಲ, ಇದು ಉತ್ತರ ಕರ್ನಾಟಕದ ಎಲ್ಲಾ ವಾಡೆಗಳು ಇದೇ ರೀತಿ ಕಾಣಿಸ್ತವೆ. ಏನು ಸರ್, ಯಾಕಾಗಿ ಇದೇ ಒಂದು ಪ್ಲಾನ್ ಅಲ್ಲೇ ಯಾಕೆಲ್ಲ ವಾಡೆಗಳನ್ನ ನಾವು ನೋಡ್ತೀವಿ ಅಂದ್ರೆ ಸರ್, ಮೊದಲು ಪ್ರೊಟೆಕ್ಷನ್ ಆಗುವಂಥ ಬಾಂಬು ಮದ್ದು ಇರಾಕಿಲ್ಲ ಏನ್ರಿ. ಇಂಥ ಕೋಟೆಗಳು ಕಟ್ಟಿ ಈ ಸುತ್ತಲೆಲ್ಲ ಅಗಳ್ತಿದ್ವಿ ಏನ್ರಿ. ಅದ್ರೊಳಗೆ ನೀರು ಬಿಡ್ತಿದ್ರು ಅವರು. ಅಂದರೆ ಬಾಂಬು ಮಧ್ಯೆ ಇರ್ತಿರ್ಲಿಲ್ವಾ? ನಮ್ಮ ಕಡಿಮೆ, ಈಗ ಲೇಟೆಸ್ಟ್ ಅಷ್ಟೇ ಬಂದು. ಮೊದಲು ಇರಲಿಕ್ಕಿಲ್ಲೇ ಇಲ್ಲ. ಬರೀ ಕತ್ತಿ ಕಟಾರಿ ಗುರಾಣಿ ಇಷ್ಟೇ ಇದ್ವು ಅವು. ಅಂದರೆ ಇವಾಗ ನಾವೇನು ಗುಂಡು ಮದ್ದು ತೋಪು ಗನ್ನು ಇವ್ಯಾವೂ ಇರಲಿಲ್ಲ ಮುಂಚೆ. ಭಾಳ ದಿವಸದಿಂದ ಇರಾಕಿಲ್ಲ. ಆಮೇಲೆ ನಂತರ ಬ್ರಿಟಿಷ್ಕಿಂತ ಒಂದು ಸ್ವಲ್ಪ ಮೊದಲೇ ಬಂದವು ಎಲ್ಲ ಅವು. ಅಂದರೆ ನಾವು ಒಂದು 17ನೇ ಶತಮಾನದಿಂದ ನೋಡ್ಬೋದು ಮದ್ದು ಗುಂಡುಗಳನ್ನ. ಹೌದೌದು. ಅದಕ್ಕಿಂತ ಹಿಂದೆ ಸೇಫ್ಟಿ ಪರ್ಪಸ್ಗೆ ಈ ತರ ಕಟ್ಕೋತಾ ಇದ್ರು. ಇದು ಕಟ್ಕೋತಿದ್ರು. ಮತ್ತೇನದ ಸರ್, ಹಂಗಂದ್ರೆ ಇಡೀ ಒಂದು ಸಂಸ್ಥಾನನ ಬರೀ ಕತ್ತಿ ಗುರಾಣಿಗಳಲ್ಲೇನೆ ಪ್ರೊಟೆಕ್ಷನ್. ಹೌದು 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 ಹೌದು. ಈ ಸುತ್ತಲೆಲ್ಲ ಇದು ತೆಗ್ದು ಅಗಳಿಸಿ ಅಂತಾರೆ ಅವಕ್ಕೆ. ಅಂದ್ರೆ ನಮ್ಗೊಂದು ಆಶ್ಚರ್ಯ ಬರುತ್ತೆ ಸರ್. ಈಗ ಈಗಿನ ಕತ್ತಿಗಳನ್ನ ನಾವು ಮ್ಯೂಸಿಯಂಗಳಲ್ಲಿ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ನಮ್ಮಷ್ಟು ಉದ್ದ ಇದೆಯಲ್ಲ, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರು ಅನ್ಸುತ್ತೆ. ಈಗ ನೀವ್ ಹೇಳಿದ್ದಕ್ಕೆ ನನ್ಗೆ ಅರ್ಥ ಆಯ್ತು. ಅಂದ್ರೆ ನಮ್ಮಲ್ಲಿ ಮದ್ದು ಗುಂಡುಗಳು ಇಲ್ದೇ ಇದ್ದ ಕಾರಣ ಬಲಾಢ್ಯರಾಗಿದ್ರು ಸೈನಿಕರು. ಶಕ್ತಿ ಇದ್ರು, ತುಂಬಾ ಶಕ್ತಿವಂತರು ಇದ್ರು. ಓಕೆ. ಹಾಗಾದ್ರೆ ಇವೆಲ್ಲ ಇವೇನಂತಾರೆ ಇದನ್ನ
ನಿಮ್ಮ ವಾಡೆ ಶೈಲಿಯಲ್ಲಿ ಇದನ್ನ ಏನಂತ ಕರೀತಾರೆ? ಕೊತ್ತಲು ಕೊತ್ತಲು ಕೊತ್ಲು, ಕೊತ್ತಲು ಕೋಟೆ ಕೊತ್ತಲ. ಕೋಟೆ ಕೊತ್ತಲು ಇಲ್ಲೆಲ್ಲ ಬಾವಿಯಷ್ಟು ದೊಡ್ಡ ತೆಗ್ಗಿದ್ದು ಎಲ್ಲ ಇಲ್ಲಿ ಒಳಗೆ ನೀರು ಬಿಡ್ತಿದ್ರು ಅವರು. ಇದ್ರೊಳಗೆ ಹಾಂ, ನೀರು ಬಿಡ್ತಿದ್ರು. ಅಂದ್ರೆ ಸುತ್ತಲೂ ಎಲ್ಲ ಗುಡ್ಡಗಳು ಕಂದಕ ಕಂದಕ ಅಂತಾರೆ. ಹಾಂ, ಕಂದಕ ಅಗಳತೇನು ಅಂತಿದ್ರು, ಕಂದಕ ಅಂತಿದ್ರು. ಕಂದಕದೊಳಗೆ ನೀರು ಬಿಟ್ಟು ಅದ್ರೊಳಗೆ ಮೊಸಳಿ ಇಂಥವೆಲ್ಲ ಬಿಡ್ತಿದ್ರು ಅವರು. ಮತ್ತೆ ಅವ್ರು ಓಡಾಡ್ಲಿಕ್ಕೆ ಅವ್ರೊಳಗೆ ಬೇರೆ ಇಟ್ಟು ಇದು ಮಾಡ್ತಿದ್ರು ಅವರು. ಅವ್ರು ಓಡಾಡ್ಲಿಕ್ಕೆ ಬೇರೆ ಜಾಗ ಬಿಡ್ಕೊಂಡು ಇನ್ನು ಕೋಟೆ ಸುತ್ತಾನು ದೊಡ್ಡ ಕಂದಕ. ಹಾಂ, ಹೌದು 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 ಹೌದು. ಭಾಳ ಹಾಂ, ನ್ಯಾಚುರಲಿ ಮಳೆ ಆದ ಕೂಡಲೇ ಹಿಂಗೆ ಬಂದು ನೀರೆಲ್ಲ ಬಂದು ತುಂಬ್ಕೊಂಡ್ಬಿಡ್ತಿತ್ತು. ಗುಡ್ಡದಿಂದ ನೀರು ಬರೋ ತರ ಒಂದು ಅಂದ್ ಅಲ್ಲೆಲ್ಲ ಕೆನಲೆಲ್ಲ ಮಾಡ್ಕೊಂತ ಬಂದಾರ ಅವರು. ಆ ಗುಡ್ಡದಿಂದ ಕೆನಲ್ ಮಳೆಗಾಲಕ್ಕೆ ಬಂದು ಅದೆಲ್ಲ ಬಂದು ನೀರೆಲ್ಲ ಬಂದಿದ್ದು ಹಾಸಿ ಮುಂದೆ ಹೋಗೋದು. ಅದಕ್ಕಾಗಿ ಮತ್ತೆ ಬೇರೆ ನೀರು ತರೋದು ಏನಿಲ್ಲ ಸರ್. ಹಂಗಂದ್ರೆ ಇದೇ ಮೇನ್ ಎಂಟ್ರೆನ್ಸ್. ಅಂದ್ರೆ ನಾವ್ ಇದೇನು ಈ ಕೋಟೆ ಕೊತ್ತಲ ನೋಡ್ತೀವಿ, ಈ ಬಾರ್ಡರ್ ಇವಾಗ ಏನ್ ನೋಡ್ತಿದೀವಲ್ಲ, ಇದೇ ಮೇನ್ ಎಂಟ್ರೆನ್ಸ್ ವಾಡೆಗೆ. ಅದು ಮೇನ್. ಇದು ಇತ್ತೀಚಿಗೆ ಕಟ್ಕೊಂಡಿರೋದು ಹಾಗಾದ್ರೆ ಇದು ಮುಂದಕ್ಕೆ ಇದು ಇವೆಲ್ಲ ಇಟ್ಟು ಇಡ್ಲಿ. ನಾವ್ ಹಾಗಾದ್ರೆ ನಿಂತಿರೋದು ಹಿಂದ್ಗಡೆ ಬಾಗ್ಲಲ್ಲಿ. ಹಾಂ, ಹಿಂದೆ ಬಾಗಿಲು. ಅದೆಲ್ಲ ಮುನಿ ಇದಾಗಿ ಹೋಯ್ತು, ಮರಿ ಬಿದ್ದೋಗಿದೆ ಸರ್. ಬಿದ್ದೋಗ್ಯದ. ಆಮೇಲೆ ಅತಿಕ್ರಮಣ ಮಾಡ್ಯಾರ. ಸರ್, ಈ ವಾಡೆ ಇತಿಹಾಸಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಈ ಊರಿನ ಇತಿಹಾಸ ಗೊತ್ತಾಗಬೇಕು. ಹಾಂ 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 ಹಾಂ. ಏನು ಸರ್ ಈ ಊರಿನ ಹಿನ್ನೆಲೆ ಏನು? ಹೇಳ್ತೇನೆ. ನಾವೀಗ ವಾಡೆ ಒಳಗಡೆ ಪ್ರವೇಶ ಮಾಡಿದ್ವಿ. ಶ್ರೀಮಂತ ಶ್ರೀ ಲಿಂಗರಾಜ ಜಾಯಪ್ಪ ಸರ್ ದೇಸಾಯಿ ಶಿರಸಂಗಿ ಇವರ ಅರಮನೆ. ಹಾಂ, ಓಕೆ. ನಾವು ಕುಂತಿದ್ದು ಶಿರಸಂಗಿ ಸಂಸ್ಥಾನ. ಸರ್ ಹೇಳಿ, ಈ ಊರಿನ ಇತಿಹಾಸ ಏನು? ಇದು ಶಿರಸಂಗಿ ಅಂದರೆ ಮೊದಲು ಇದು ಕಾಳಮ್ಮ ದೇವಿ ಇದ್ದದ್ದು. ಶಿರಿಸಂಗಿ ಅಂತಾರೆ ಅಲ್ಲಿ. ಅಂದರೆ ಆ ಗುಡ್ಡದ ಮೇಲೆ ಶಿಖರಗಳು ಅದಾವೆ. ಹಿಂಗೆ ಶಿಖರಗಳು ಅಂದರೆ ದೊಡ್ಡ ದೊಡ್ಡ ಶೃಂಗ ಕೋಡು. ಶೃಂಗ ಅಂದರೆ ಕೋಡು. ಆ ನಮೂನಿ ಮ್ಯಾಲೆ ಎತ್ತದ್ದು ಅದಕ್ಕೆ ಈ ಭಾಗಕ್ಕೆ ಶಿರಸಂಗಿ ಅಂತ ಅಂತಾರೆ. ಶಿರಸಂಗಿ ಅನ್ನೋ ಬಲ್ಲಿ ಅದಕ್ಕಿಂತ ಹಿಂದೆ ಒಬ್ಬ ಋಷಿಗಳು ಇದ್ದು, ಶೃಂಗ ಋಷಿಗಳು ಅಂತೇಳಿ. ಶೃಂಗ ಋಷಿಗಳು. ಶೃಂಗ ಅಂದರೆ ಅದು ಕೋಡು. ಹಿಂಗೆ ಅವನ ತಲೆ ಒಳಗೆ ಕೋಡಿದ್ದು ಅಂತ ಅಂತಾರೆ. ಶೃಂಗ ಋಷಿ ಅವರು ಇದ್ದರು. ಅವರು ಮಹಾ ತಪಸ್ಸುಗಳು, ಋಷಿ ಮುನಿ ಮಗನ ಭಾಳ. ಅವನಿಗೆ ಹೆಣ್ಣು ಮಕ್ಕಳು ದರ್ಶನ ಆಗಬಾರ್ದು ಅಂಥೇಳಿ ಸಪ್ರೇಟ್ ಇಟ್ಟಿದ್ರು ಅವರಪ್ಪ ಅವರು. ಹಿಂಗೆ ಅಗದಿ ಬ್ರಹ್ಮಚಾರಿ ಇದ್ರು ಅವರು. ಅವರು ಒಂದಿನ ಅಕಸ್ಮಾತ್ ಹೆಣ್ಮಕ್ಳು ದರ್ಶನ ಆಗ್ತದೆ. ಅದು ಮೊದಲೇ ಅವ ವಿಚಿತ್ರ ರೀತಿಯೊಳಗೆ ಬೆಳೆದವ. ಅವ್ರ ಬೆನ್ನು ಹತ್ತಿ ಬಿಡ್ತಾನೆ ಅವ. ಹಿಂಗಾಗಿ ಮತ್ತು ಅವ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಮಳೆ ಆಗ್ತದೆ. ಅಷ್ಟು ಜಾಗೃತ ತಪೋ ಜೀವಿಗಳು ಅವರು. ಹಾಗೆ ಪವರ್ಫುಲ್ ಮಹರ್ಷಿಗಳು. ಮಹರ್ಷಿಗಳು. ಅವರು ದೇವಿ ಇಲ್ಲಿ ಒಂದು ಯಜ್ಞ ಮಾಡ್ತಾರೆ. ದೇವಿ ಗುಡಿ ಹತ್ತಾರೆ. ಒಂದು ಯಜ್ಞ ಮಾಡಿ ಆ ಯಜ್ಞ ಮಾಡೋ ಮುಂದೆ ರಾಕ್ಷಸರು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಅವರು ದೇವಿನ ಶೋಷಣೆ ಮಾಡಿ ಒಲಿಸ್ಕೊಂಡು ಆ ಯಜ್ಞ ಸಾಂಗ ಆಗುವಂಗೆ ನೋಡ್ಕೋತಾರೆ. ಅದಕ್ಕೆ ಋಷಿಶೃಂಗ ಪುರವಾಸಿನಿ ಮಹಾಕಾಳಿ ಅಂತಾರೆ. ಶೃಂಗ ಋಷಿಗಳು ಸ್ಥಾಪನೆ ಮಾಡಿದ್ದದು. ಶೃಂಗ ಋಷಿಗಳು ವಾಸವಾಗಿದ್ದಂತಹ ಜಾಗ, ಅವರು ತಪಸ್ಸು ಕುಳಿತಂತ ಜಾಗ. ಸೊ ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ಶಿರಸಂಗಿ ಅನ್ನೋ ಒಂದು ಹೆಸರು ಬಂದಿದೆ. ಬಂತು. ಆಮೇಲೆ ರಾಜರು ಮಹಾರಾಜರು ಬಂದರು, ಎಲ್ಲ ಇದಾಯ್ತು. ಇದೇ ಎಂಟ್ರೆನ್ಸ್ ಪೂರ್ವ ದಿಕ್ಕು. ಆಮೇಲೆ ಹಿಂಗೆ ಹೋಗಿ ಹೋಗ್ಬೋದು. ಅವೆಲ್ಲ ಇವಾಗ ಅತಿಕ್ರಮಣ ಆಗಿಬಿಟ್ಟಾವೆ ಎಲ್ಲ. ಓಕೆ, ಒತ್ತುವರಿ ಆಗಿದೆ. ಒತ್ತುವರಿ ಆಗಿದೆ. ಸೊ ಹಂಗಾದ್ರೆ ಈ ಕಡೆಯಿಂದ ಬರ್ತಿದ್ವಿ. ಇದು ನಮ್ಗೆ ಫಸ್ಟ್ ಎಂಟ್ರೆನ್ಸ್, ಆಕ್ಚುಯಲ್ ಎಂಟ್ರೆನ್ಸ್ ಇದು. ಹೌದು. ಇವಾಗ ನಾವು ಬಂದಿದ್ದಂಗಾರೆ ಹಿಂದ್ಗಡೆ. ಆಮೇಲೆ ಅದು ಕಂದಕ ಎಲ್ಲ ಮುಚ್ಕೊಂಡು ರೋಡ್ ಮಾಡ್ಕೊಂಡಿವಿ. ಇವಾಗ ಕಂದಕ ಇದ್ದಿದ್ದ ಜಾಗದಲ್ಲಿ ನಾವು ರೋಡ್ ನೋಡ್ತಾ ಇದೀವಿ. ನಾವೀಗ ಬಂದಿದ್ ರೋಡೇನೆ ಕಂದಕ ಇದ್ದಿದ್ದ ಜಾಗ. ಹೌದು. ಸರ್, ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತಾಗ್ಬೇಕಿತ್ತು. ಶಿರಸಂಗಿಯನ್ನ ಆಳಿದಂತಹ ಮಹಾರಾಜರು ಯಾರು? ಶಿರಸಂಗಿ ಮೊದಲು ಪ್ರಾಚೀನ ಕಾಲದ ಒಬ್ಬ ಮಹಾರಾಜರು ಇದ್ರಾಗ ಲಿಪಿ ಒಳಗೆ ಅದಾವ. ಆದ್ರೆ ಅಷ್ಟು ನಮ್ಗೆ ಅದು ಇಲ್ಲಿ ಶಾಸನ ಸಿಕ್ಕಿದೆಯಾ ಸರ್? ಸಿಕ್ಕಾವು. ಸಾಕಷ್ಟು ಶಾಸನಗಳು ಸಿಕ್ಕಿವೆ. ಅವರು
ಶೂದ್ರರ್ಸ್ ಅಂತೇಳಿ ಅಂತಾರೆ ಸರ್, ಅವ್ರು ಆಳ್ತಿದ್ರು ಅಂಥೇಳಿ ಹಿಂಗೆ ಏನೇನೋ ಬಲ್ಲ ಅವನಿಗೆ. ಮತ್ತು ಆಮೇಲೆ ಈ ಗೌಡರ ಮಂದಿ ನಮ್ಮ ಈ ದೇಸಾಯರ ಮಂದಿ ಅವ್ರ ಹೆಸರು ಬರ್ತಾರೆ, ಓಕೆ. ಗೌಡ ಕಮಿತಾನದವರು ಅಂತ ಹೇಳ್ತಾರೆ. ಶೂದ್ರ ಮಹಾರಾಜರ ನಂತರ ಇವರು ದೇಸಾಯಿ ಮನೆತನ ಶುರು ಆಯ್ತು ಶಿರಸಂಗಿಯಲ್ಲಿ. ಸೊ ಆಗ ಉಟ್ಕೊಂಡಿದ್ದೆ ದೇಸಾಯಿ ಮನೆತನ. ಸರ್, ಈ ದೇಸಾಯಿ ಮನೆತನಕ್ಕೆ ಮೂಲ ಪುರುಷರು ಯಾರು ಸರ್? ದೇಸಾಯಿ ಮನೆತನಕ್ಕೆ ಮೂಲ ಪುರುಷರು ಅಂದರೆ ಅವರು ಈ ಫಸ್ಟ್ ಅವ್ರು ಇಲ್ಲೇ ಅವ್ರು ಕಾಣ್ತಿದ್ರೆ, ನಂತರ ಒಂದು ಯಾವುದೋ ಒಂದು ಸಮಸ್ಯೆ ಬಂದಾಗ ಈ ಊರು ಬಿಟ್ಟು ಹೋಗ್ಯಾರ ಅವರು. ಮುಂದಲ್ಲಿ ಸೊಲ್ಲಾಪುರ ಹತ್ತಿರ ಔರಾದಿ ಅಂತ ಊರು ಅದ ರೀ. ಔರಾದಿ ಕೃಷ್ಣಾ ನದಿ ದಂಡಿ ಮ್ಯಾಗ ಅದ ರೀ. ಅಲ್ಲಿ ಅವರು ಆಳ್ಕೆ ಮಾಡ್ತಾರೆ. ಅವರು ಆಳ್ಕೆ ಮಾಡ್ಕೊಂಡು ಅವ್ರ ಸದ್ಯ ಈ ಮನೆತನ ಅದ ರೀ ಅಲ್ಲಿ. ಅವ್ರ ವಂಶಸ್ಥರು ಮನೆತನ ಅದ ಔರಾದಿಯಲ್ಲಿ. ಹಾಗಾದ್ರೆ ದೇಸಾಯಿ ಅವ್ರ ಮನೆತನ ಇದ್ದಾರೆ. ಅದ ರೀ. ಅಲ್ಲೂ ಒಂದು ಕೋಟೆ ಇದೆಯಾ? ಕೋಟೆ ಇದ್ದಂಗಿಲ್ಲ, ಅದು ಬಾಜು ಕೊಕಟ್ನೂರು ಅಂತ ಅದ್ರಿ. ಕೊಕಟ್ನೂರು ದೇಸಾಯಿ ಅವರು ಇದಕ್ಕೆ ಸಂಬಂಧಪಟ್ಟರು. ಅವರು ಸಂಬಂಧಿಕರು. ಸಂಬಂಧಿಕರು, ವಂಶಸ್ಥರೇ ಅನ್ರಲ್ಲ, ವಂಶಸ್ಥರೇ. ಅಲ್ಲಿ ಕೊಕಟ್ನೂರಾಗ ಅವ್ರು ಮಾಡ್ತಾರೆ ರೀ. ಅವಂತ ಇದ್ರೊಳಗೆ ಔರಾದಿ ಒಳಗೆ ಅವರು ಸಾದಾ ಮನೆ ಅದ, ನಾರ್ಮಲ್ ಮನೆ. ನಾರ್ಮಲ್ ಮನೆ ಅಂದ್ರೆ 101 ಬಾಕ್ಲು ಅದಾವಂತ ಅವ್ರಿಗೆ. ಅಷ್ಟು ಗೌಡ ನಾರ್ಮಲ್ ಮನೆ ಇದ್ರು 101 ಬಾಕ್ಲು. ಅದೇ ನಾವು ನೋಡಕ್ಕೆ ಹೋಗ್ಬೇಕಂತ ನಾವು ಅಂತೀವಿ, ಯಾವಾಗಿಲ್ಲ. ಓಕೆ ಸರ್, ಇಲ್ಲಿ ಶ್ರೀಮಂತ ಅನ್ನೋ ವರ್ಡ್ ಏನಿದೆ, ದೇಸಾಯಿ ಅವ್ರಿಗೆ ಬಂದಂಥ ಶ್ರೀಮಂತ ಅನ್ನೋ ವರ್ಡ್ ಯಾಕೆ ಹಾಗೆ ಉಚ್ಚರಿಸ್ತಾರೆ ಸರ್? ಶ್ರೀಮಂತ ಅದೊಂದು ಐದು ರೀ ಸರ್. ಈಗ ಅವರು ಊರಿನಲ್ಲಿ ಮಾಲಕರೇ ಅವರು, ಅವ್ರಿಗೆ ನಾವು ಶ್ರೀಮಂತ ಅನ್ಬೇಕು ಅಥವಾ ರಾಜರು ಅನ್ಬೇಕು, ಹಿಂಗೆಲ್ಲ. ನಮ್ಮ ಕಡೆ ಈಗ ಮಹಾರಾಜರು, ಒಡೆಯರು ಹಿಂಗೆ ಅಂತ ಹೇಳ್ತೀವಿ. ಇದೊಂದು ಇದದ ಆಳಿಕೆ, ಇದೊಂದು ಗುರುತದು. ಎಲ್ಲರಿಗೂ ಇಡ್ಲಿಕ್ಕೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲ. ಅದೊಂದು ಹಿಂದೆ ಅವರ ರಾಜಮನೆತನದವರು ಪ್ರಭುಗಳು ದೇಸಾಯಿ ಮನೆತನದವರು, ದೇಶಗತಿ ಮಾಡೋರು ಅಷ್ಟೇ ಆ ಶ್ರೀಮಂತ ಸರ್ ದೇಸಾಯಿ ಅಂತ ಇಟ್ಕೋತಾರೆ. ಉಳ್ಕಿದವ್ರಿಗೆಲ್ಲ ಸಾದಾ ಮನೆಯವ್ರು ಇಡೋಕ್ಕಾಗೋದಿಲ್ಲ. ಸರಿ, ವಾಡೆ ಸ್ಟ್ರಕ್ಚರ್ನ ಬಗ್ಗೆ ಹೇಳೋದಾದ್ರೆ, ಹೌದು, ವಾಡೆಗೆ 2 ದ್ವಾರಗಳಿರ್ತವೆ ಅಂತಾರೆ. ಅದೇ ರೀತಿ ನಾವಿಲ್ಲಿ 2 ದ್ವಾರಗಳನ್ನ ನೋಡ್ತಿದ್ದೀವಿ. ಯಾವ್ದ್ಯಾವ್ದು 2 ದ್ವಾರ ಸರ್? ಒಂದು ಮುಖ್ಯ ದ್ವಾರ, ಅದು ಪಶ್ಚಿಮ ದ್ವಾರ, ಇದು ಪೂರ್ವ ದ್ವಾರ, ಇದು ಮುಖ್ಯ ದ್ವಾರ. ಇದು ನೇರವಾದದ್ದು, ಒಳಗೆ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್, ವಾಡೆಗೆ ಎಂಟ್ರೆನ್ಸ್. ಓಕೆ ಸರ್, ಹಾಗಾದ್ರೆ ಇದು ಒಂದು ಸಣ್ಣ ಡೋರ್ ಇಟ್ಟಿದ್ರಲ್ಲ, ಇದು ಏನು ಪರ್ಪಸ್ಸು ಮತ್ತೆ ಯಾಕೆ ಸರ್ ಇದು? ಇದು ದೊಡ್ಡ ಬಾಗಿಲು, ಕುದುರೆ ಸಹಿತ ಹೋಗ್ಬೋದು ಏನ್ರಿ, ಕುದುರೆ ಸಹಿತ ಒಳಗೆ ಬಿಡ್ತಿದ್ರು. ಆಮೇಲೆ ಸಾದಾ ಇದ್ರಾಗ ಇದನ್ನು ತೆಗೆದು ಹೋಗ್ತಿದ್ರು. ಒಳಗೆ ಹಿಂಗೆ ಸಂಧಿಗೆ ಐತೆ. ಅಂದ್ರೆ ಕುದುರೆ ಮೇಲೆ ಓಡಾಡೋರು ದೊಡ್ಡ ಬಾಗ್ಲಲ್ಲಿ, ಎಮರ್ಜೆನ್ಸಿ ಟೈಮ್ದಾಗ ಕುಡಿದ್ರೆ ಅದು ಒಯ್ಲಿಕ್ಕೆ ಆಗೋದಿಲ್ಲ ನೋಡ್ರಿ. ಅವ್ರ ಜೀವನದಿಂದ ಪಾರಾಗೋದು ಬೇಕಾಗಿರ್ತೈತೆ. ಸಟಕ್ನ ಬಾಗಿಲು ತೆಗೆದು ಒಳಗೆ ಹಾಕೊಂಡ್ಬಿಡೋದು. ಹಾಗಾಗಿ ಇಷ್ಟು ಸಣ್ಣ ಬಾಗಿಲು ಸರ್. ಹಾಗಾದ್ರೆ ನಮ್ಮಂತ ವ್ಯಕ್ತಿಗಳ ಒಂದು 5 ಅಡಿ ಇರೋ ವ್ಯಕ್ತಿಗಳೇ ಇದ್ರ ಒಳಗಡೆ ಹೋಗಕ್ಕಾಗಲ್ಲ? ಸಾಧ್ಯತೆ ನಾವೇ ಬಗ್ಗಿ ಹೋಗ್ಬೇಕು. ಮುಚ್ಚೋಗಿದ್ಯಾ ಇವಾಗ? ಭಾಳ ಮುಚ್ಚಿಲ್ಲ. ರಾಜ ಮರ್ಯಾದೆ ಬಾಗಿಲು ಅಂತ ಇಲ್ಲ, ಎಲ್ಲರಿಗೆ ಯಾಕಂದ್ರೆ ಯುದ್ಧದೊಳಗದು ಎಲ್ಲ ಎಮರ್ಜೆನ್ಸಿ ಬಾಗಿಲ. ಮತ್ತು ಕುದುರೆದು ಅವಕಾಶ ಇಲ್ಲ ನೋಡಿ ಒಳಗೆ ಹೋಗಕ್ಕೆ. ಇಲ್ಲಿಗೆ ಸಿಕ್ಕಿಬಿಡ್ತಾರೆ ಎಲ್ಲ. ಆ ಕುದುರೆ ತೊಗೊಂಡು ಹೋಗೋರಿಗೆ ಹಿಡ್ಕೊಂಡ್ಬಿಡ್ತಾರೆ ಅವ್ರನ್ನ. ಬನ್ನಿ ಸರ್, ಇದು ಮೇನ್ ಎಂಟ್ರೆನ್ಸ್ ಬಂದ ತಕ್ಷಣ 2 ಕಡೆ ಚಾವಡಿ ಇದೆ ಕೂತ್ಕೊಳ್ಳಿಕ್ಕೆ. ಏನ್ ಪರ್ಪಸ್ ಸರ್? ಇದು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ? ಅವರು ಕಪಾಟು ಇಂಥವು ಸಂದಕ ಎಲ್ಲ ಇದ್ದು ರೀ ಸರ್. ಅವು ಇಲ್ಲಿದ್ದು ಮುಂಚೆದ್ದು ಕಾವಲುಗಾರರು ಇರಲಿಕ್ಕೆ, ಕತ್ತಿ ಕಟಾರ ಇಂಥವೆಲ್ಲ ಇದ್ವು. ಈ ಕಡೆ ಇದ್ವು ಎಲ್ಲ ಇದ್ವು. ಸಂದಕ್ಕೆ ದೊಡ್ಡ ಸಂದಕ್ಕಿದ್ದು ರೀ, ದೊಡ್ಡ ಅದೇ ನಿಮ್ಮ ಮನೆಯಲ್ಲಿ ನೋಡಿದ ಸಂದಕಗಳು ಅಂಥವು ಇದ್ವು. ಆಮೇಲೆ ಇವು ಇದ್ದು ಏನು ಇಲ್ಲಿ ಕಾಣ್ತದೆ. ಭಾಳ ಮಾರ್ಪಾಡಾಗ್ಯಾವ ರೀ. ಮೊದಲೇ ಹಂಗೆ ಮಾರ್ಪಾಡಾಕೋಂತ ಹೋಗ್ಯಾವ. ಅದು ಹಿಂಗೆ ಮತ್ತೆ ಮ್ಯಾಲೆ ಹೋಗ್ತದೆ. ಬಾವಲಿಗಳ ಅಂದ್ರೆ ಆಲ್ಮೋಸ್ಟ್ ವಾಡೆ ಹಾಳಾಗಕ್ಕೆ ಬಂದಿದೆ ಅನ್ನಂಗೆ ಆಯ್ತು. ಬಾವಲಿಗಳು ಬಂದಿದ್ದಾವೆ ಅಂದ್ರೆ ಭಾಳ ಸಾಯ್ತಾವ ವಸತಿ ಮಾಡಿ. ಯಾಕಂದ್ರೆ ಜನೋಪಯೋಗ ಇಲ್ಲ ಅಂದ್ಕೊಳ್ಳಿ ಮತ್ತೆ ಅವ್ರು ಬರ್ತಾವ. ಇಲ್ಲೆಲ್ಲ ಅವ್ರ ಆಫೀಸ್ ಇದ್ದಂಗೆ ರೀ ಇದು. ಆಫೀಸ್ ಇವಾಗ ಹೆಂಗೆ ನಾವು ಒಂದು ತಾಲೂಕು ಕಚೇರಿ ನೋಡ್ತೀವಲ್ಲ, ಆ ರೀತಿ ಆಡಳಿತ ಕಚೇರಿ ಆಫೀಸ್ ಇದು.
ರೈಟಿಂಗು ಹಾಂ. ಲೆಕ್ಕಪತ್ರಗಳು ಹಾಂ. ಮುಗ್ದೊಂದು ಕಾವಲ್ಗಾರ ನಿಲ್ಲಕ್ಕೆ ಕುಂಡ್ರಕ್ಕೆ. ಓಕೆ, ಇವಾಗ ವಾಡೆ ಒಳಗಡೆ ಬಂದ್ವಿ. ಹಾಂ ಬಂದ್ವಿ. ಕೋಟೆ ಅರಮನೆ. ಹ್ಞೂ ರೀ. ಸೊ ಇಲ್ಲಿಂದ ಅರಮನೆ ಸ್ಟಾರ್ಟ್ ಆಗುತ್ತೆ ಸರ್? ಹಾಂ ಹ್ಞೂ ರೀ ಹ್ಞೂ ರೀ. ಒಳಗೆ ಅಲ್ಲಿಂದ ಚಾಲು ಆಗ್ತದೆ. ಅಲ್ಲಿಂದ ಚಾಲು ಆಗ್ತದೆ. ಬಟ್ ಈ ಕಡೆಗೂ ಏನೋ ಇದೆಯಲ್ಲ, ಬನ್ನಿ ಓಡಾಡ್ಕೊ ಬರೋಣ. ಹಾಂ ನಮ್ಮ ಜನರಿಗೆ ಒಂದಷ್ಟು ತೋರ್ಸೋಣ ಹೇಗಿತ್ತು. ಅಟ್ಲೀಸ್ಟ್ ಅವಶೇಷಗಳು ಇವಾಗ ಉಳ್ಕೊಂಡಿದೆ. ಹೌದು ಹೌದು. ವಾಡೆ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನೋ ಒಂದು ಇಮ್ಯಾಜಿನೇಷನ್ ಆದ್ರೂ ಬರುತ್ತೆ ಹಾಂ ನಮ್ಮ ವಿಡಿಯೋ ನೋಡೋರ್ಗೆ. ಹೌದು. ಗಂಗಯ್ಯ ತೋರಿಸ್ಬಾರಪ್ಪ, ಗಂಗಯ್ಯ ತೋರಿಸ್ಬಾ ಅವ್ರು. ಇಲ್ಲಿ ಕುತ್ಕೊಳ್ಳಿ, ಗಟ್ಟಿತನ. ನಾನು ನೋಡ್ಕೊ ಬರ್ತೀನಿ. ನೀವು ನೋಡ್ಕೊಂಬರ್ರಿ ಸರ್ ಎಲ್ಲ. ಹಾಂ, ಅದರಿಂದ ಒಳಗಡೆ ಪ್ರವೇಶ ಮಾಡಿದ್ಮೇಲೆ ನಾವು ಫಸ್ಟ್ಗೆ ನೋಡುವಂಥದ್ದು ಆಡಳಿತ ಕಚೇರಿ ಅಲ್ವಾ? ಪ್ರತಿಯೊಂದು ರಾಜ ಮನೆತನಕ್ಕೆ ಬಹಳ ಬೇಕಾಗಿರುವಂತಹ ಒಂದು ಪ್ರದೇಶ ಅಂದ್ರೆ ಆಡಳಿತ. ಆ ಕಚೇರಿನ ಎರಡ್ ಕಡೆ ನೋಡ್ತೀವಿ ಸರ್. ಇಲ್ಲಿ ನಾವು 4 ದಿಕ್ಕಿನಲ್ಲೂ ಬುರ್ಜ್ಗಳನ್ನ ನೋಡ್ತೀವಿ. ಈ ಬುರ್ಜಿನ ಸಂಕೇತ ಏನು ಸರ್? ಇನ್ನೊಂದ್ರೆ ಕೋಟೆ ಬಂದೂರಲ್ಲಿ ಕಟ್ಟಾಸ್ರೆ, ಕೋಟೆ ಬಂದೂರಲ್ಲಿ ಒಣ್ಣೆದ್ರೆ ಯಾರ ಯುದ್ಧಕ್ಕೆ ಒಂದೇಳೆ ಬಂದರೆ ಮ್ಯಾಲೆ ನಿಂತು ನೋಡಿ ಎಲ್ಲರೂ ಕಾಣ್ತಿರ್ಬೇಕ್ರಿ, ನೋಡ್ಲಿಕ್ಕೆ. ಅಲ್ಲಿ ಬಂದೂಕಲ್ಲಿ ಹೊಡ್ಯಾಕೋ ಅವ್ರಿಗೆ ಅನುಕೂಲ ಆಗಿರ್ಬೇಕ್ರಿ. ಯಾರೋ ದೂರ ಯುದ್ಧಕ್ಕೆ ಬಂದಿರ್ತಾರೆ ರೀ, ಅಲ್ಲಿಂದ ನಿಂತಲ್ಲಿ ಹೊಡೆದ್ಬಿಟ್ರೆ ನೆಟ್ಟಿಗೆ ಅಲ್ಲಿಗೆ ಬೀಳ್ಬೇಕಲ್ರಿ ಅವ್ರು ಬಂದೂಕ್ರಿ. ಗುಂಡು ಮದ್ದು ಗುಂಡು ಅಲ್ಲಿ ಬೀಳ್ಬೇಕು. ಹ್ಞೂ ರೀ, ಬೀಳ್ಬೇಕಂತೇಳಿ ಆ ಥರ ಎತ್ತರಕ್ಕೆ ಕೋಟೆ ಬಂದೂರಲ್ಲಿ ಒಣ್ಣೆದ್ರಿ ಎಣ್ಣೆದ್ದು ಯಾರೇ ಯುದ್ಧಕ್ಕೆ ಬಂದರೂ ಹೊಡ್ಯಾಕೆ ಅನುಕೂಲ ಆಗಿರ್ಬೇಕ್ರಿ. ಓಕೆ, ಅವರಿಗೆ ನಾವು ಕಾಣಿಸ್ಬಾರ್ದು. ಕಾಣಿಸ್ಬಾರ್ದ್ರಿ. ಮತ್ತು ಕಿಂಡಿ ಅದಾವಲ್ರಿ, ಬೀಳ್ಬೇಕು. ಕಿಂಡಿ ಅದಾವಲ್ರಿ, ಕಿಂಡಿ ಒಳಗೆ ನೋಡ್ತಿರ್ತಾರೆ ಹಿಂಗೆ ರೀ, ಯಾರು ಬಂದು ಕಾಣ್ತಿರ್ತಾವ್ರಿ. ಹಾಂ, ಅಲ್ಲಿ ಕಿಂಡಿ ಸರ್. ಹಾಂ ಹ್ಞೂ ರೀ, ಮೇಲ್ಚಾವಡಿ. ಮೇಲ್ಚಾವಡಿ ರೀ. ಇದು ಮೇಲು ರೀ, ಎಲ್ಲ ಬಿಲ್ಡಿಂಗ್ ಮೇಲಿಂದ ಬಂದ್ರಿ. ಆನಂತರ ಇದೈತಲ್ಲ ರೀ, ಇವು ಕಿಂಡಿ ಅದಾವ ನೋಡ್ರಿ ಸರ್, ಕಿಂಡ್ರಿ ಸಣ್ಣ ಕಿಣಿಕಿ ಚಪ್ಪಲ್ ಅವಲ್ರಿ, ಚಪ್ಪಲ್ ಅವಲ್ರಿ. ಹ್ಞೂ, ಮುಳ್ಳು ನಿಗ್ಲು ಮುಳ್ದಾವ್ರಿ. ಹಾಂ ಸರ್, ಇದು ಕಡ್ಡಿಕರ ಹಚ್ಬೇಕು ಸಿದ್ಧ ಇದಕ್ಕೆ ರೀ. ಬಟ್ ಮಣ್ಣು ಹಸಿ ಎತ್ತರಿ ಇದೆ, ನಾವು ಹಸಿ ದಶಿಂದ ಮಣ್ಣು ಹಚ್ಚಲಿಲ್ಲ ರೀ. ಇದನ್ನು ಇವಾಗ ಕಿಣಿಕೆ ಅದಾವ ನೋಡ್ರಿ ಎಲ್ಲ ರೀ. ಹ್ಞೂ ರೀ, ಹ್ಞೂ ರೀ, ಎಲ್ಲ ನೋಡ್ಲಿಕ್ಕೆ ರೀ ಅದ್ರಿ, ಜಸ್ಟ್ ವೀಕ್ಷಣೆ ಮಾಡಲಿಕ್ಕೆ. ಹ್ಞೂ ರೀ. ದೂರ ಮ್ಯಾಗ ಯಾರಾದರೂ ಭಯೋತ್ಪಾದಕರು ಬರ್ತಾರಪ್ಪ, ಹುಡುಗರು ದಾಳಿ ಮಾಡಕ್ಕೆ ಬರ್ತಾರಂತಂದ್ರಿ, ರಾಜ ಸಂಸ್ಥಾನದಿಂದ ಏನಾದರೂ ಆಕ್ರಮಣ ಆದಾಗ ಹ್ಞೂ ರೀ, ನೋಡಾಕೆಲ್ಲ. ಹ್ಞೂ ರೀ, ನೋಡ್ಲಾಕ ರೀ. ಎತ್ತ ಬಂದೂಕಿಲ್ಲ ಹೊಡ್ಯಾಕೆಲ್ಲ ಇಟ್ರಿ ಎಲ್ಲ ರೀ. ಬಂದೂಕ ಆಗಿನ ಕಾಲದಲ್ಲಿ ಇರ್ಲಿಲ್ಲ, 17ನೇ ಶತಮಾನದಿಂದ ಮುಂದಕ್ಕೆ ಬಂದಿದ್ದು ಬಂದೂಕುಗಳೆಲ್ಲ. ಹ್ಞೂ ರೀ, ಇದು ಆಗಿದ್ದು ಸರ್ 1734 ಇತ್ತಾಗ ಸರ್. 1734ರಿಂದ ಮುಂದಕ್ಕೆ. ಹಾಂ, ಇತ್ತಾಗೆ ಸರ್ ಇದು. ಹ್ಞೂ ರೀ. ಬನ್ನಿ ಕೆಳಗೆ ಹೋಗಿ ಮಾತಾಡೋಣ. ಹಾಗಾದ್ರೆ ನೆಗ್ಲಿ ಮುಳ್ಳು ಮಾತ್ರ ಅದಾವ ಸರ್, ಹುಷಾರು. ಭಯಂಕರ ಮುಳ್ಳಿದಾವಲ್ಲ ಸರ್? ಹೌದು ಸರ್, ನೆಗ್ಲಿ ಮುಳ್ಳು ಸರ ಹೊಸ ಸುಡ್ತೇವೆ ಸರ. ಹಾಂ ಹೌದು ಸರ್, ಇರ್ಬೇಕು ರೀ. ಹೌದು ರೀ, ಹೊಸ ಉರಿ ಹಚ್ತೇವೆ ಸರ್, ಸುಡ್ತೇವೆ, ಸ್ವಚ್ಛ ಮಾಡ್ತೇವೆ ರೀ. ಮತ್ತು ಹೊಸ ಬೆಳೆದ ಬಿಡೋದ್ರಪ್ಪ ಅದ್ರಿ. ಹಾಗೆ ಸರ್, ಭಾಳ ಮುಳ್ಳು. ಹೌದು ಸರ್, ಮುಳ್ಳದಾವ ಸರ್. ಹಾಗ್ರಿಗೆ ಬರ್ಸ್ರಿ. ಅತ್ತ ಹೋಗ್ಬೇಡ, ಭಾಳ ಬೆಳ್ಯಾಕ ರೀ ಅಣ್ಣಾರ. ಅಲ್ಲಿ ಹೋಗ್ಬೇಡ, ಅಲ್ಲಿ ಗಟ್ಟಿಲ್ಲ ಅಲ್ಲಿ ರೀ, ಅದ್ರೈತೆ ಅಲ್ರಿ. ಇತ್ತ ಬರ್ತಿಂಗೆ ಮತ್ತೆ ಅಲ್ಲಿ ಗಟ್ಟಿಲ್ಲ ಬರ್ರಿ. ಸರ್, ಇದು ಮೇಲ್ಚಾವಡಿ. ಇವಾಗ ಮೇಲ್ಚಾವಡಿ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಇಲ್ಲಿಂದ 4 ಬುರ್ಜುಗಳನ್ನ ನಾವು ನೋಡ್ತೀವಿ. ಆ 4 ಬುರ್ಜುಗಳು ಇಲ್ಲಿ ಕಾವಲು ಗೋಪುರಗಳು. ಹೌದಲ್ವಾ? ಇದು ಇದರ ಇತಿಹಾಸ ಎಲ್ಲಿಂದ ಶುರು ಆಗತ್ತೆ ಅಂತಂದ್ರೆ 1734 ಇತ್ತ ಸರ್. ಚಲೋ ಸರ್, ಇತ್ ಕಡೆ ಶುರು. ಅಂದ್ರೆ 2ನೇ ಜಯಪ್ಪ ಅಂತ ಹೇಳ್ರಿ. 2ನೇ ಜಯಪ್ಪ. ಹಾಂ, ಜಯಪ್ಪ ರೀ ಅವ್ರ ಹೆಸರೇ. ಹ್ಞೂ ರೀ. ಏನು ಬರುತ್ತೆ ಫುಲ್ ಹೆಸರು? ಶ್ರೀಮಂತ ಜಯಪ್ಪ ಜಾಯಗೊಂಡ ಶಿರಸಂಗಿ ಲಿಂಗರಾಜ್. ಬಹಳ ಉದ್ದದ ಹೆಸರು. ಹ್ಞೂ ರೀ. ಸರಿ, ಅಲ್ಲಿಂದ ಇವರ ಇತಿಹಾಸ ಪ್ರಾರಂಭ ಆಗುತ್ತೆ. ಶಿರಸಂಗಿ ಇತಿಹಾಸ, ಆಡಳಿತ. ಹ್ಞೂ ರೀ. ಆಗ ಇದು ಯಾರ ಮಹಾರಾಜರ ಅಧೀನದಲ್ಲಿತ್ತು ಅಂದ್ರೆ ಇವರು ಸಾಮಂತ ಅರಸರು. ಹ್ಞೂ ಸರ್. ಹ್ಞೂ ರೀ ಅಲ್ವಾ? ಯಾರು ಮಹಾರಾಜರು? ಮಹಾರಾಜರು ಅಂತಂದ್ರೆ ಸರ್, ಮೂಲತಃ ಇಟ್ಟಪ್ಪಗೌಡ ದೇಸಾಯಿ ರಾಜ ಬರ್ದಾನ ಸರ್. ಇಟ್ಟಪ್ಪಗೌಡ ದೇಸಾಯಿ ಅಂತ ಹೇಳ್ರಿ.
ಇಟ್ಟಾಪುರ ಅಂದ್ರೆ ರೀ ಇಟ್ಟಪ್ಪ ಗೌಡ ಹಾಂ ಹ್ಞೂ ದೇಸಾಯಿ. ಹಾಂ ದೇಸಾಯಿ ರೀ ಮೂಲತಃ ಸರ್ ಅವ್ರಿ ಅಂದ್ರೆ ರೀ ಬಿಜಾಪುರ ಸರ ಆದಿಲ್ ಸಾಯಿ ರೀ ಅಂದ್ರೆ ರೀ ಅವ್ರದ್ದು ಅಲ್ಲಿ ಭೀಮಾ ನದಿ ದಂಡ್ಯಾಸ್ರ ಅವ್ರಂತ ಊರ ಸರ ಅವ್ರಾದ್ರೆ ಭೀಮಾ ನದಿ ದಂಡಿ ಒಳಗೆ ಅವ್ರಂತ ಊರು ಬರ್ಸರೆ ಇವತ್ತಿಗೂ ಸರ ಮನೆ ಒಳಗೆ ಒಂದು ಹೇಳಿ ಹೋದ್ರೆ ಆ ಮನೆಗೆ ಸರ ಒಂದು ಬಾಗ್ಲ ಅದಾವ ಸರ ಮನೆಗೆ ಸರ ಮನೆ ಸರ ಅವರೇ ಸರ ಇಬ್ಬರು ಅಣ್ಣ ತಮ್ಮನ ಸರ್ ಅವ್ರು ಏನೋ ಸರ ಸ್ವಲ್ಪ ವಾಶಾಟ ಸ್ವಲ್ಪ ರೀ ಇಬ್ಬರು ಅಣ್ಣ ತಮ್ಮ ನ್ಯಾಯ ಬಂದಾವ ಸರ್ ವೈಮನಸ್ ಬಂದಾವ ಸರ್ ಹ್ಞೂ ರೀ ಅವ್ರಿಗೆ ಬಂದು ಸರ ಬಿಜಾಪುರ ಅಲ್ಲಿ ಸೇ ಸರ ಆದಿಲ್ ಶಾಹಿ. ಹ್ಞೂ ರೀ ಅಲ್ಸೆ ಅಂತ ಬರ್ತಾರೆ ಸರ್ ಅವ್ರು ಅಲ್ಲೇ ಉಳಿತಾನೆ ರೀ ಎಷ್ಟೋ ದಿವಸ ರೀ ಉಳಿದಿಂದ ಬಿಜಾಪುರ ಅಲ್ಸೆ ಅವ್ನು ದಾಲ್ ಒಟ್ಟು ಅವ್ರನ್ನ ವಿಚಾರ ಮಾಡಿದ್ವಲ್ಲ ರೀ ಹಿಕ್ಕಟ್ಟು ಕುಸ್ತಿ ಕನ್ನದಾಗ ಸರ ಇವ್ರು ಕುಸ್ತಿ ಕನ್ನದಾಗ ನಂಬರ್ 1 ಇರ್ತಾನೆ ರೀ ಇಟ್ಟಾಬಿಡೋಣ ಅವ್ರಿ ಕುಸ್ತಿ ಆಡಾಕ ರೀ ಅವಾಗ ರೀ ಕುಸ್ತಿ ಆಡೋ ಮುಂದೆ ಎಷ್ಟೆಲ್ಲ ಒಗಿತಾನೆ ರೀ ಅವ್ನು ರೀ ಎಷ್ಟೋ ಪಳಗಿಸ್ತಾನೆ ರೀ ಅವ್ರನ್ನ ಪಳಗಿಸಿಂದ ಹಿಕ್ಕಟ್ಟು ಅವ್ರ ತಲೆ ಒಳಗೆ ಬರತ್ರಿ ಇವು ಯಾರು ಇರಬೇಕು ಅಂತ ವಿಚಾರ ಮಾಡ್ತಾರೆ ಹಿಂಗಂತ ಅಂದಾಗ ರೀ ಅವ್ನು ಕುಸ್ತಿ ಆಡಕ್ಕೆ ಮತ್ತವ್ನು ಪ್ರತ್ಯೇಕ ದೊಡ್ಡ ರೆಡಿ ಅಂತ ವ್ಯಕ್ತಿನ ಬಿಡ್ತಾರೆ ರೀ ಅವನು ಪಳಗಿಸ್ತಾನೆ ರೀ ಪಳಗಿಸಿಂದ ಹಿಕ್ಕಟ್ಟು ಏನು ಮಾಡ್ತಾರೆ ಈ ಕುದುರೆ ಇರ್ತಕ್ಕಂಥ ಇರ್ತಾಳೆ ರೀ ಸೈನಿಕರೇ ಅದ್ರೊಳಗೆ ಮೇನ್ ಸೈನಿಕ ಬರ್ತಾನೆ ರೀ ಹೊಡಾಡಕ್ಕೆ ರೀ ಆದ್ರೆ ಅವ್ನು ನೇಮಕ ಮಾಡ್ತಾರೆ ರೀ ಇಟ್ಟಾಬಿಡೋಣ ರೀ ಕುದುರೆ ಒಳಗೆ ರೀ ಅಂದ್ರೆ ಯುದ್ಧ ಮಾಡಕ್ಕೆ ರೀ ಮೇನ್ ಒಬ್ಬ ಬೇಕಲ್ಲ ಅದಕ್ಕೆ ರೀ ಒರೆಸ್ತಾರೆ ಅದು ಯುದ್ಧ ಮಾಡಕ್ಕೆ ಅಂತ ಹೇಳ್ರಿ ಅವನು ನೇಮಕ ಮಾಡ್ತಾನೆ ರೀ ಅಲ್ಲಿ ಸೇರಿ ಅವಾಗ ಇಂಥವು ಎಷ್ಟೋ ವಾಡಿಗೆ ಗೆದ್ದು ಕೊಟ್ಟಾರಂತ್ರಿ ಅವ್ರು ಓಕೆ ಗೆದ್ದು ಕೊಟ್ಟಾರ ರೀ ಅವಾಗ ಈತನ ಭಾಗದ ಐತಲ್ಲ ರೀ 1302 ರೀ 1302ರಾಗ ಈತನ ಭಾಗಕ್ಕೆ ಕೊಕೊಟ್ನೂರು ಅಂತ ಐತಲ್ಲ ರೀ ಕೊಕಟನೂರು ಅದು ಇವ್ರದೇ ರೀ 1302ರಲ್ಲಿ ಹ್ಞೂ ಎರಡರಲ್ಲಿ ಆ ವಾಡೆ ಕೊಡ್ತಾರೆ 13th ಸೆಂಚುರಿ ಬಗ್ಗೆ ನೀವು ಹ್ಞೂ ರೀ ಇದರ ವೆರಿ ಸ್ಟಾರ್ಟಿಂಗ್ ಬೇಸಿಕ್ ಹಿಸ್ಟ್ರಿ ಅದು. ಹ್ಞೂ ರೀ 1302ರಾಗ ಅದು ಬರೋದು ಮೊದಲು ರೀ ಸರಿ. ಕೊಕೊಟ್ನೂರು 2 ನವಲಗುಂದ 3 ಶಿರ್ಸಂಗಿ ಸಂಸ್ಥಾನ ರೀ ಕೊಕಟನೂರು ನವಲಗುಂದ ಶಿರ್ಸಂಗಿ ಹ್ಞೂ ರೀ ಮುಂದೆ ಇಲ್ಲೊಂದು ಸರ ಇಲ್ಲಿ ಹಾಳು ಕುಸುಗಂತೆಲ್ಲ ಬ್ಯಾಟಿ ಅಂತಲ್ಲ ರೀ ಬ್ಯಾಟಿ ಹ್ಞೂ ರೀ ಬ್ಯಾಟಿ ಅಂದ್ರೆ ಅಲ್ಲೊಂದು ವಾಡೆ ಇರುತ್ತೆ ಅಲ್ಲಿ ಒಂದು ವಾಡೆ ಐತೆ ರೀ ಈಗಲೂ ಇದೆ. ಈಗ ಐತೆ ಅಂತಾರೆ ಒಟ್ಟು ಸ್ವಲ್ಪ ಗೀಳೈತಲ್ಲ ಸರ್ ಅದ್ರಿ ಅದೇ ಇದೇ ಥರ ಎಲ್ಲ ಶಿಥಿಲಗೊಂಡಿದೆ. ಹಾಂ ಶಿಥಿಲಗೊಂಡಿದ್ರೆ ಗೀಳ ಸ್ವಲ್ಪ ರೀ ಅದ್ರಿ ಅಲ್ಲೊಂದು ವಾಡೆ ಐತೆ ಮೊದಲು ರೀ ಇವ್ರದೇ ರೀ ಅದು ಅಂದ್ರೆ 270 ಅಂತ ಹಳ್ಳಿಗೆ ಒಡ್ಯಾರ ಅಂತ ಹೇಳ್ತಾರೆ ಒಟ್ಟು ರೀ ಅಂದ್ರೆ ಆದಿಲ್ ಶಾಹಿಗಳ ಆಡಳಿತ ಪ್ರದೇಶ. ಹಾಂ ಹ್ಞೂ ರೀ ಅವಾಗಿತ್ತು ರೀ ಅವಾಗ ಇತ್ತನ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧ ಇಲ್ಲ ಇದು. ಇಲ್ಲ ಅವ್ರದೇ ಬೇರೆ ಇವ್ರದೇ ಬೇರೆ ರೀ ಓಕೆ ಆದಿಲ್ ಶಾಹಿಗಳು. ಹ್ಞೂ ರೀ ಆನಂತರ ಅವ್ರು 1302 ಹೆಂಗೆ ಬಂತಪ್ಪ ಅಂತಂದ್ರೆ ಅವ್ರು ಎಷ್ಟೋ ವಾಡೆ ಗೆದ್ದು ಕೊಟ್ಟಿದ್ದಾರೆ ರೀ ಇಟ್ಟಾಬಿಡೋಣ ಅವ್ರಿ ಗೆದ್ದು ಕೊಟ್ಟಿಂದ ಆನಂತರ ಅವ್ರು ಏನು ಮಾಡಿ ಇತ್ತ ಉಂಬ್ಳಿ ಹಾಲು ಹಾಕಿ ಕೊಟ್ಬಿಟ್ರೆ ಎಲ್ಲರೂ ಅವ್ರಿಗೆ ಅಂದ್ರೆ ಅವ್ರೇನು ತಿಳ್ಕೊಂಡ್ರಿ ಒಂದು ವೇಳೆ ಇವ ಶೂರ್ ತಣ್ರಿ ಇಟ್ಟಾಬಿಡ್ರಿ ಬರೀ ಶೂರ್ ತಣ್ರಿ ನಂಬರ್ 1 ವ್ಯಕ್ತಿ ರೀ ಇವ ಭಾಳ ಶೂರ ಬರೀ ಶೂರ್ ರೀ ಅಂತ ಕುಂಟ ಇನ್ನೊಂದು ಮೇಕ್ ಬಂದು ನನ್ನೂ ಇವ್ರು ಬಿಡೋದಿಲ್ಲ ಅಂತ ಇವಂದು ರಾಜ ದರ್ಬಾರ ಎಲ್ಲ ನಡೆಸ್ಕೊಟ್ಬಿಡ್ತಾನೆ ರೀ ನಡೆಸ್ಬೋಪ್ಪ ಅಂತ ಹೇಳ್ರಿ ಅವಾಗಿಂದ ಅವ್ರು ಆಯ್ಕೆ ಮಾಡ್ಕೊಂತ ಬರ್ತಾರೆ ರೀ ಅವಾಗ ಉಟ್ಕೊಂಡಿದ್ದು. ಹಾಂ ಅವಾಗ ಹುಟ್ಟಿದ್ದು ಅಸಲಿ ಇತಿಹಾಸ. ಹ್ಞೂ ರೀ 1302 ರೀ ಅದು 1302ರಲ್ಲಿ ಹ್ಞೂ ರೀ ಸಾಕಷ್ಟು ಮನೆತನಗಳನ್ನ ಸಾಕಷ್ಟು ರಾಜ್ಯಗಳನ್ನ ಗೆದ್ದು ಕೊಡ್ತಾನೆ. ಗೆದ್ದು ಕೊಡ್ತಾನೆ ಅದಾದ ನಂತರ ನೀನು ಆಳ್ವಿಕೆ ಮಾಡಪ್ಪ ಕೊಡ್ತಾನೆ ಇಷ್ಟ ನೀನು ಒಂದು ಸಂಸ್ಥಾನ ಸಂಸ್ಥಾನ ನಡೆಸು ಅಂತ ಕೊಡ್ತಾನೆ ರೀ ಹಾಗೆ ಬಂದಿದ್ದು ಶಿರಸಂಗಿ ಹ್ಞೂ ರೀ ಅನ್ನೋ ಒಂದು ಗ್ರಾಮಕ್ಕೆ ದೇಸಾಯಿ ಮನೆತನ ಬಂದಿದ್ದು. ಹ್ಞೂ ರೀ ಸರಿ. ಲಾಸ್ಟ್ನೇ ಅಂದ್ರೆ ರೀ ಅಂತ ಅವ್ರ ಆದ ನಂತರ ಇನ್ನೊಂದು ಬರೋದು ಸರ ಇಲ್ಲಿ ಇದು ರೀಪ್ಪ ಇಲ್ಲಿ ಗೊಡ್ಚಿ ಅಂತಲ್ಲ ರೀ ಗೊಡ್ಚಿ ತೊರಗಲ್ ಕಿಲ್ಲ ಹಾಂ ಕಿಲ್ಲ ಅದು ಇವ್ರದೇ ರೀ ಓಕೆ ಕಿಲ್ಲ ತೊರಲಿ ಇವ್ರದೇ ಎಟ್ಟಪ್ಪಡನ್ನ ಕಾಲಕ್ಕೆ ರೀ ಅಂದ್ರೆ ಈಗ ಹೆಂಗೆ ಯುದ್ಧ ಮಾಡೋ ದುರ್ಗದಿಂದ ಮುಂದಕ್ಕೆ ಮುಂದಕ್ಕೆ ಹೋಗ್ಬೇಕು ರೀ ರಾಮದುರ್ಗದಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಹೋಗ್ಬೇಕು ರೀ ಹ್ಞೂ ರೀ ಆನಂತರ ಅದೇನಂತ ರೀ ಇಟ್ಟಪ್ಪಡ ಕಾಲಕ್ಕೆ ಅದೇನಪ್ಪ ಅಂತಂದ್ರೆ ಅದೇ ಸೇ ರೀ ಯಾರು ಇದನ್ನು ಗೆದ್ಕೊಂಬರ್ತೀರಿ ವಾಡೆ ಅಂದ್ರೆ 7 ಬದವ್ರಿಗೆ ಕೊಟ್ರಿ 7 ಸುತ್ತಿನ ಕೊಟ್ರಿ ಅದ್ರಿ ಅದು ಗೆದಕ್ಕೆ ಯಾರಿಗೆ ಆಗಿರೋದಿಲ್ಲ ರೀ ಇದು ಯಾರು ಗೆದ್ಕೊಂಬರ್ತೀವಿ ಅಂತ ನಾವು ಅಲ್ಲಿ ಒಲ್ಲಿ ಅಂತಾರೆ ರೀ ಒಲ್ಲ ಇಟ್ಟಾಬಿಡ ಕಾಯಿ ಹಿಡ್ತಾನೆ ರೀ ಅಂದ್ರೆ ಕಾಯಿ ಎಲೆ ಅಡಿಕೆ ಹಿಡ್ತಾರೆ ನೋಡ್ರಿ ಆ ಪ್ರಕಾರ ಮೊದಲು ಹಂಗಿತ್ತು ದಕ್ಷಿಣ ಕೊಟ್ಟು ಹಿಡಿದಿದ್ರು ಮೊದಲು ಹಂಗೆ ಅಂದ್ರೆ ಇಟ್ಟಪ್ಪಗೌಡವರು ಎಲೆ ಒಂದು ಕಾಯಿ ಎಲೆ ಅಡಿಕೆ ಮತ್ತು ಒಂದು ದಕ್ಷಿಣ ರೀ ಎಂದು ಇಟ್ಟು ಈ ವಾಡೆ ಯಾರು ಗೆದ್ಕೊಂಬರ್ತೀರಿ ಅಂತ ಕೊಡ್ತಾರೆ ರೀ ಅವಾಗ ಒಲ್ಲೆ ಅಂತಂದ್ರೆ ಇವು ಹಿಡ್ತಾನೆ ಕಾಯ್ರಿ ಅದನ್ನು ನಾ ಗೆದ್ಕೊಂಬರ್ತೇನೆ ಅಂತ ಹೇಳ್ರಿ ಹ್ಞೂ ರೀ ನಾ ಗೆದ್ಕೊಂಬರ್ತೇನೆ ಅಂತ ಅದನ್ನು ರೀ ಗೆದ್ಕೊಂಬರ್ತೇನೆ ಅಂದಾಗ ರೀ ಕೇವಲ ಬರೀ 12 ತಾಸನೇ ವಾಡೆ ಗೆದ್ದಾನ್ರಿ ಅದನ್ನು 12 ಗಂಟೆಗಳು 12 ಗಂಟೆಗಳು ವಾಡೆ ತನ್ನ ವಶ ಮಾಡ್ಕೊಂಡ್ ಬಂದಾನ್ರಿ ಅದು ಅಂತ ಶೂರ್ತನ್ರಿ ಅವು ಇಟ್ಟಾಕ್ಬಿಡ ಅಂತ ಹೇಳ್ರಿ ಹಂಗಾಗಿ ಅದು ಕೂಡ ಅದು ಇವ್ರು ಅಂಡ್ರಾಗೈತೆ ಅದಕ್ಕೆ 33 ಹೇಳ್ರಿ
ಆ ವಾಡೆಗೆ ಆ ಆಡಳಿತ ಪ್ರದೇಶಕ್ಕೆ 33 ಹಳ್ಳಿ 33 ಹಳ್ಳಿಗೆ ಅದಕ್ಕೆ ಅಧಿಪತಿ ಇದ್ರಿ. ಅದು ಇದಕ್ಕೆ ಸಂಬಂಧ ಇತ್ತು. ತೊರಗಲ್ಕಿಲ್ಲ. ತೊಲಕಿಲ್ಲ ರೀ. ಇದು ಮತ್ತೆ ಈ ಕಿಲ್ಲ ಮತ್ತೆ ಆ ಕಿಲ್ಲಾಗ ಇರುವಂತಹ ಒಂದು ಸಂಬಂಧ ನಿರಷ್ಟ ಸಂಬಂಧ. ಇನ್ನೊಂದು ರೀ ಆ ನಂತರ ಈ ಕಡೆ ಹೋಗತ್ರಿ ಅದು ಬಿಟ್ಟು ಹೋಗತ್ರಿ. ಯಾರು ಛತ್ರಪತಿ ಶಿವಾಜಿ ಮಹಾರಾಜ್ ಅವನ್ ಗೆದ್ಕೊಂತಾನ. ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿವರೆಗೂ ದಾಳಿ ಮಾಡಿ ಹೌದು ಅದ್ರ ಗೆದ್ದಾನ ವಾಡೆ. ಆ ವಾಡೆ ಗೆದ್ಕೊಂಡು ಹೋಗಿದ್ದಾರೆ. ಗೆದ್ಕೊಂಡು ಹೋಗಿದ್ದಾನ ಅವ. ಅಂತ ಒಂದು ಏನ್ ಹೇಳ್ತಾರೆ ಒಂದು ಪ್ರೆಸ್ಟೀಜ್ ಇಟ್ಟಪ್ಪಗೌಡ ಮುಣಿಗಿಂದ ಏನ್ ಮಾಡಿದ್ರು ಜಯಪ್ಪ ಅಥವಾ ಒಂದನೇ ಜಯಪ್ಪ ಎರಡನೇ ಜಯಪ್ಪ ಗೊತ್ತಿಲ್ಲ. ಅವ್ರು ಬಂದ ಕಾಲಕ್ಕೆ ಅವ ಗೆದ್ಕೊಂಡು ಅವ ಇಟ್ಟಪ್ಪಗೌಡ ಸೂರ್ದ ಅಷ್ಟೇ ಸೂರ್ದ ಅವನು ರೀ. ಅಂತ ಪ್ರತಿಷ್ಠೆ ಆ ವಾಡೆಗೆ ಏನಿದೆ ಸರ್? ಅಂತ ಪ್ರತಿಷ್ಠೆ ನೋಡ್ತಕ್ಕ ಚಲೋ ಐತಿ ವಾಡ್ಯಾರ ಮಾಡ್ಬೇಕಾದ್ರೆ ಹ್ಞೂ ಏನು ಅಲ್ಲಿ ಅಷ್ಟೊಂದು ಅದಕ್ಕೆ ರೀ ಇಂಥವು ಅದಾವಲ್ರಿ ಇಂಥವು 7 ಅದಾವು. ಆನಂತರ ಬಾಗ್ಲ ಇಂಥವು ಹೊರಗೆ ಮತ್ತೆ ಅಲ್ಲಿ ದಾಗ್ಲ ಅಂತ 7 ಬಾಗ್ಲ ಅದಾವ ಅದಕ್ಕೆ. 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆ 7 ಅದಾವ ಅದಕ್ಕೆ ಬಾಗ್ಲ ರೀ. ಓಕೆ ಅಂತ ಅದರ ವಂಶಸ್ಥರು ಈಗಲೂ ಇದಾರಲ್ಲ? ಅದಾರ ಮರಾಠರ ಪೈಕಿ. ಮತ್ತು ಶಿವಾಜಿ ಮಹಾರಾಜ ಗೆದ್ಕೊಂಡು ಬಂದ ತನ್ನ ಮಗಳನ್ನೇ ಅದ ಮನೆಗೆ ಕೊಟ್ಟ. ಶಿವಾಜಿ ಮಹಾರಾಜನ ಮದ್ವೆ ಆಗಿರೋದು ಅದೇ ಮನೆಗೆ? ಇಲ್ರಿ ತಮ್ಮ ಮಗಳನ್ನ ಆ ಮನೆಗೆ ಕೊಟ್ಟ. ಮಗಳನ್ನ ಅಲ್ಲಿ ಕೊಟ್ಟಿರೋದು ಹೆಣ್ಣಾಸ್ತಿ ರೂಪದೊಳಗೆ ಅದನ್ನ ವರದಕ್ಷಿಣೆ ರೂಪದೊಳಗೆ ಕೊಟ್ಟ ಲಗ್ನ ಮಾಡಿ ಕೊಟ್ಟ ಮನೆಗೆ. ಈಗ ಇರೋರಂಗಾದ್ರೆ ಶಿವಾಜಿ ಮಹಾರಾಜರ ಮಗಳ ವಂಶಸ್ಥರು ವಂಶ ಅವ್ರ ಸಂಬಂಧಿಕರ ಒಟ್ಟು ಮರಿ ಮೊಮ್ಮಕ್ಕಳು ಹಿಂಗೆ ಗಿರ್ಮ ಏನೋ ಅಂತಾರಲ್ಲ ಆ ಥರ ಒಟ್ಟು ಇರ್ಬೇಕು ಇಷ್ಟ. ಅವ್ರ ಸಂಬಂಧಿಕರೇ ಅದಾರಲ್ಲಿ ಒಟ್ಟಿನ ಶಿವಾಜಿ ವಂಶಸ್ತ್ರ ಅಂತ ಹೇಳ್ಬೋದು. ಇವಾಗ ಚಿಕ್ಕಪ್ಪನ ಮಕ್ಕಳಾಗ್ಲಿ ದೊಡ್ಡಪ್ಪನ ಮಕ್ಕಳಾಗ್ಲಿ ನಾನ್ ತಂದೆ ಅಂತಂದ್ರೆ ನನ್ನ ಮಕ್ಕಳೇ ಆಗ್ತಾರೆ. ಮತ್ತೆ ಶಿವಾಜಿ ಮಹಾರಾಜ್ ಗೆದ್ಕೊಂಡು ಮತ್ತೆ ತನ್ನ ಮಗಳನ್ನ ಕೊಟ್ಟ ಬಂದು ಅವ್ರು ಹುಚ್ಚೊಳಗ ಬಂತಲ್ರಿ ಅದು. ಹೌದಲ್ರಿ? ಬಿಟ್ಟು ಬರಕ್ ಬರೋದಲ್ರಿ ಹಂಗೆ ಅವ್ರದೇ ಬಂತಾರೆ ಅದು ಒಟ್ಟು. ಸೊ ಈ ವಾಡೆ ಮುಂಭಾಗ ಇದೆಯಲ್ಲ ಸರ್, ಮುಂದ್ಗಡೆಯಿಂದ ನೋಡಿದ್ರೆ ಈ ಭಾಗ ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಮಾಡಿದ್ದ ಅಥವಾ ಇದು ಇಲ್ಲ ಪೂರ್ವ ಇದ್ದದ್ರಿ? ಪೂರ್ವ ಇದ್ದಿದ್ದು ಮೊದಲಿಂದ ಹೋಗಿ ನೋಡ್ಬೋದು ಸರ್. ನೋಡಿ ಹತ್ತಲ್ಲ ಹತ್ತು ಹೋಗಿ ಬರ್ರಿ ಹೋಗಿ ಬರ್ರಿ ಬಗ್ರಕ್ಕೆ ಬರ್ರಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹ್ಞೂ ಆಲ್ಮೋಸ್ಟ್ ಸುತ್ತಮುತ್ತ ಪ್ರದೇಶದ ಎಲ್ಲ ಹ್ಞೂ ಚಿತ್ರಣನೂ ಕಾಣುತ್ತೆ. ಇಷ್ಟು ಕಾಣತ್ತೆ. ಹ್ಞೂ ರೀ. ಇದು ಸೆಂಟ್ರಾ ಸರ್? ಹ್ಞೂ ರೀ. ಇದು ಸೆಂಟರ್, ಈ ಕೋಟೆಗೆ ಇದು ಸೆಂಟರ್ ಪಾಯಿಂಟ್. ಹ್ಞೂ ರೀ. ಇಡೇ ಗುಡ್ಡ ಇದೆ ಅಲ್ರಿ, ಇಡೇ ಗುಡ್ಡನೇ ಇವ್ರದೇ ಅಲ್ಲ ರೀ. ಸದ್ಯ ಪ್ರೆಸೆಂಟ್ ರೀ, ಈಗಲೂ ಸದ್ಯ ಪ್ರೆಸೆಂಟ್ ಐತಿ ಗುಡ್ರಿ ಗುಡ್ಡ. ಹೌದು ಇವ್ರದೇ ರೀ ಆಸ್ತಿ. ಟ್ರಸ್ಟ್ ಆಸ್ತಿ ರೀ ಸದ್ಯ ನಮ್ಮ ಟ್ರಸ್ಟ್ ಅಂತ ಐತ್ರಿ. ಎಷ್ಟು ಎಕರೆ ಇದೆ ಸರ್ ಗುಡ್ಡ? ಒಂದು 1350 ಎಕರೆ ಗುಡ್ಡಕ್ಕೆ ಸರ್. 1350 ಎಕರೆ ಸರ್ ಇವ್ರ ಅಂಡ್ರೆ ಸದ್ಯ 1350. ಹಾಂ ಹೌದು ಸರ್. ಸದ್ಯ ಪ್ರೆಸೆಂಟ್ ಸದ್ಯ ಐತ್ರಿ. ಓಕೆ ಬಿಟ್ಟೋಗಿಲ್ರಿ ಪ್ರದೇಶ ಕೂಡ. ಇದಕ್ಕೆ ನಮ್ಮ ಟ್ರಸ್ಟ್ ಅಂತ ಐತ್ರಿ. ನಮ್ಮ DC ಅವರು ಸರ್ ಸಾಹೇಬ್ರು ಅವರೇ ಮಾಲಕರಿ. ಎಲ್ಲ ಅವ್ರ ಅಂಡ್ರಿಗೆ ಬರುತ್ತೆ ಎಲ್ಲ ಸರ್ ಇದು ಆಸ್ತಿ ರೀ. ಇದು ಯಾವ ಜಿಲ್ಲೆಗೆ ಒಳಪಡುತ್ತೆ ಸರ್? ಬೆಳಗಾವಿ. DC ಬರ್ತಾರೋ ಅವರೇ ಸಂಬಂಧ ಅವ್ರಿಗೆ ಅವರೇ ಸರ್. ಹ್ಞೂ ಅವರೇ ನಮ್ಮ ಅಧಿಪತಿ ಅವರೇ ಸರ್, ಅಧ್ಯಕ್ಷ ರೀ. ಓಕೆ ಓಕೆ ಓಕೆ. ಮುಂದೆ ಸರ್ ಇಲ್ಲಿ ಹುಲಿಕಡ್ಡೆ ಗುಡ್ಡ ಬರ್ತಾರೆ. ಹುಲಿಕಡ್ಡೆ ಗುಡ್ರಿ ಅದು ಸುಮಾರು ಆಸ್ತಿ ಚಲೋ ಐತೆ ಅಲ್ಲಿ ರೀ. ಅದು ಇವ್ರ ಅಂಡ್ರೆ ಬರುತ್ತೆ ರೀ ಸದ್ಯ ಪ್ರೆಸೆಂಟ್ ರೀ. ಅಂದರೆ ಟೋಟಲ್ ಈಗ ಈ ಸಂಸ್ಥಾನಕ್ಕೆ ಒಳಪಟ್ಟಿರೋ ಆಸ್ತಿ ಎಷ್ಟಿರ್ಬೋದು ಸರ್? ಒಟ್ಟು ಒಂದು 3600 ಎಕರೆ ಸನಿಕ ಆಗುತ್ತೆ ಸರ್. 3500 ಎಕರೆ ಸನಿಕ ಆಸ್ತಿ ಇದೆ ಸರ್ ಒಟ್ಟು. 3600 ಎಕರೆ? ಹಾಂ ಎಕರೆ ಸರ್ ಅಷ್ಟೇ ಸರ್. ಅಷ್ಟೇ ಸರ್ ಅಷ್ಟೇ ಐತ್ರಿ. ಓಕೆ. ಮತ್ತು ಸವದತ್ತಿ ಜೋಗಳಬಾವಿ ಸರ್ ಅದು ಇವ್ರದ ರೀ. ಓ ಸವದತ್ತಿ ಜೋಗಳಬಾವಿ ಐತಲ್ರಿ ಅದು ಪ್ರೆಸೆಂಟ್ ಸದ್ಯ ಇವ್ರದ ರೀ. ಹಂಗಾದ್ರೆ ಸಾಕಷ್ಟು ಆಸ್ತಿ. ಹ್ಞೂ ಸರ್. ಸ್ಥಳ ಮಾವಿನ ಟೋಪ್ ಸರ್. ಅಲ್ಲಿ ತಳ ಮಾವಿನ ಟೋಪ್ ನೋಡ್ರಿ, ಟೋಪ್ ರೀ. ಒಂದು 50 ಎಕರೆ ಸನೇಕ ಮಾವಿನ ಟೋಪ್ ಐತ್ರಿ, ಅದು ಇವ್ರದ ರೀ. ಸರ್ ಇಲ್ಲೇನು ಈ ಸಂಸ್ಥಾನದ ಧ್ವಜವನ್ನ ಆರಿಸೋದಕ್ಕೋಸ್ಕರ ಮಾಡಿದ್ರ ಅಥವಾ ನೀವು ಇತ್ತೀಚೆಗೆ ಮಾಡ್ಕೊಂಡು? ಸರ್ ಮೊದಲೇಗೆ ಇತ್ತು ಸರ್ ಅದೆಲ್ಲ. ಹಾಂ ಎತ್ತರಿ ಇತ್ತ ಸರ್ ಹೋತೆ ಹೊಳ್ಳೆ ವಾಡೆ ದುರಸ್ತಿ ಮಾಡೋ ಮುಂದ್ರಿ ಇದು ನಾವು ಆಗಸ್ಟ್ 15 ಅದು ಜನವರಿ 20 ಧ್ವಜ ಹಾಕ್ಲಿಕ್ಕೆ ಮಾಡ್ಕೊಂಡಿವಿ ಸರ್. ಹ್ಞೂ ಮಾಡ್ಕೊಂಡಿವಿ ಸರ್. ಬಟ್ ಇದೇ ಜಾಗದಲ್ಲಿ ಮುಂಚೆ ಈ ಸಂಸ್ಥಾನದ ಧ್ವಜ ಎತ್ತಂತ್ರಿ ಇತ್ತಂತೆ? ಹಾಂ ಇತ್ತಂತೆ. ನಾನು ನೋಡಿಲ್ಲ ರೀ. ನಮ್ಮ ಸಾಹೇಬ್ರು ಹೇಳ್ತಾರೆ ರೀ ಒಂದು ಧ್ವಜ ಇತ್ತಂತ ಹೇಳ್ತಾರೆ ಅವ್ರು ಸಾಹೇಬ್ರಿ. ಸರ್ ಈಗ ಈ ನಾವೇನು ಕೋಟೆ ನೋಡ್ತಿದೀವಿ ಇದು ದುರಸ್ತಿ ಆಗಿದೆ. ಹ್ಞೂ ರೀ. ಅದಲ್ವಾ? ಹ್ಞೂ ರೀ. ಹಾಳಾಗೋಗಿದೆ. ಇದು ಚೆನ್ನಾಗಿತ್ತಿತ್ತು ಅಂತ ಅಂದ್ರೆ ಹ್ಞೂ ರೀ. ಎಷ್ಟು ಅಂತಸ್ತಿನ ಮನೆ ಅಂದ್ರೆ ಎಷ್ಟು ಹಂತ ಇತ್ತು ಅಂತ? ಎರಡೇ ಅಂತಸ್ತು ಸರ್. ಎರಡೇ ಅಂತಸ್ತು? ಎರಡೇ ಅಂತಸ್ತು ಸರ್. ಹ್ಞೂ ರೀ. 2 ಅಂತಸ್ತಿನ 2 ಅಂತಸ್ತಿನ ಅರಮನೆ ಸರ್. ತುಂಬ ಸರ್ ಬಿಲ್ಡಿಂಗ್ ಇತ್ತು ಸರ್. ತುಂಬ ಬಿಲ್ಡಿಂಗ್ ಇತ್ತು, ಎಲ್ಲ ಬಿದ್ದು ಹೋಗ್ಯಾವ ಸರ್. ಇಷ್ಟೇ ಇಟ್ಕೊಂಡಾರ ಸರ್ ಈಗ ಸದ್ಯ ರೀ. ಇನ್ನು ಮುಂದೆ ದುರಸ್ತಿ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಾರ ಈಗ ರೀ. ಈಗ ಆಲ್ಮೋಸ್ಟ್ ಈ ಮಳೆಗಾಲ ಹೋಗೋರು ಚಲೋ ಕೆಲಸ ಶುರು ಮಾಡ್ತಾರೆ ಸರ್ ರೀ.
ಹಂಗಂದ್ರೆ ಇದನ್ನ ಕಾಪಾಡುವಂತಹ ಎಲ್ಲ ಐದು ವ್ಯವಸ್ಥೆ ಮಾಡ್ಕೊಂಡಾರ ಈಗ ರೀ ದುರಸ್ತಿ ಒಳಗೆ ಇಟ್ಕೋಬೇಕಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾರ ಈಗ ರೀ ಹೆಂಗಾರ ಮಾಡ್ರಿ ಒಟ್ಟು ದುರಸ್ತಿ ಒಳಗೆ ಇಟ್ಕೋಬೇಕು ಇದನ್ನು ಕಾಪಾಡ್ಕೋಬೇಕು ಅನ್ನುವಂಥದ್ದು ಅವ್ರ ಸರಿ ವಿಚಾರ ಭಾಳ ಸತ್ತಾರೆ. ಸರ್ ಈ ವಾಡೆಗೆ ಸಂಬಂಧಪಟ್ಟಂಗೆ ಹ್ಞೂ ರೀ ನೀವು ಹೇಳ್ದಂಗೆ 1734ರಿಂದ ಈಚೆಗೆ ಇದ್ರ ಇತಿಹಾಸ ಪ್ರಾರಂಭ ಆಗುತ್ತೆ ಅಂತ ಹೇಳಿದಾಗ ಹ್ಞೂ ಸರ್ ಇಲ್ಲಿ ತೋಪು ಅಂಥದ್ದು ಗುಂಡು ಹಾರಿಸೋದಕ್ಕೆ ಪ್ರೊಟೆಕ್ಷನ್ಗಾಗಿ ಕೋಟೆ ಪ್ರೊಟೆಕ್ಷನ್ಗಾಗಿ ಹ್ಞೂ ರೀ ಸಾಕಷ್ಟು ವಸ್ತುಗಳನ್ನ ಇಲ್ಲಿ ಉಪಯೋಗಿಸ್ತಾ ಇರ್ತಾರೆ. ಹಾಗಿದ್ರೆ ಆ ವಸ್ತುಗಳು ಅವು ಅಷ್ಟು ಹೆಸರು ಅವು ಏನಾಗ್ಯಾವ ಸರ್ ನಮಗೂ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ ಸರ್. ಒಂದಿಷ್ಟು ಸವಾಲು ಮಾಡಿದಾರ ಅಂತ ಹೇಳಿ ಸರ್ ಒಂದು ಇತಿಹಾಸ ಹೇಳ ಸರ್ ಸವಾಲಾಗಿದ್ದವು ಸರ್ ಎಲ್ಲ ಸರ್. ಒಂದಿಷ್ಟು ಇತಿಹಾಸ ಏನಾಗ್ಯಾವ ಸರ್ ಅದು ವಿಷಯ ನಮ್ಗೇನು ಗೊತ್ತಿಲ್ಲ ವಿಷಯ ಮತ್ತೊಂದಿಷ್ಟು ಸರ್ ವಿಷಯ ಗೊತ್ತಿಲ್ಲ ರೀ. ಬಟ್ ಸವಾಲಾಗ್ಯಾವ ಸರ್ ಆನ್ಲೈನ್ ರೀ ನಮ್ಮ ಸಾಹೇಬ್ರ ಒಂದು ಬುಕ್ ಸರ್ ಆ ಬುಕ್ ನೋ ಸರ್ ಸವಾಲಾಗಿದ್ದು ಸರ್ ಇಷ್ಟು ಬರ್ದ ಸರ್ ಎಲ್ಲ ಸರ್ ಅದ್ರ ಓಕೆ ಅವ್ನು ನೋಡಿ ನಾವು ಇಷ್ಟ ಸರ್ ಹ್ಞೂ ರೀ ಅಷ್ಟೇ ಸರ್. ಓಕೆ ಇವು ಸಾಕಷ್ಟು ಬಂಗಾರ ಸವಾಲಾಗಿದ್ದಾವೆ ಸರ್ ಬೇರೆ ಸವಾಲಾಗಿದ್ದಾವೆ ಸರ್. ಆಗಿನ ಟೈಮ್ದಾಗ ಏನೋ ಒಟ್ಟು ಸವಾಲಾಗಿ ಹೋಗ್ಬಿಟ್ಟಾವೆ ಸರ್ ಎಲ್ಲ ಸರ್. ಓಕೆ ಅವು ಸರ್ ಸ್ವಲ್ಪ ಗೀಳದಂಗೆ ಆತ ಯಾರು ಇಲ್ಲಂಗೆ ಆತ್ರಿ ಬಟ್ ವಸ್ತು ಸವಾಲು ಮಾಡಿಬಿಟ್ಟಿಲ್ಲ ಸರ್. ಹ್ಞೂ ರೀ ಸೊ ಹಂಗಂದ್ರೆ ಈ ಕಡೆಯಿಂದ ಒಳ್ಳೆ ವ್ಯೂ ಪಾಯಿಂಟು ನಮ್ಮ ಅರಮನೆಗೆ. ಹ್ಞೂ ರೀ ಹ್ಞೂ ಸರ್. ಇದಕ್ಕೆ ಸರ್ ನಮ್ಮ ಬೆಳಗಾವಿ ಟ್ರಸ್ಟ್ ಅಂತ ಸರ್. ಟ್ರಸ್ಟ್ ಬೋರ್ಡ್ ಮೆಂಬರ್ಸ್ ಒಂದಿಷ್ಟು ಬೋರ್ಡ್ ಮೆಂಬರ್ಸ್ ಸಾಹೇಬ್ರು ಅದಾರ ಸರ್ ಎಲ್ಲರೂ ಸರ್. ಮತ್ತು ಡಿ ಸಿ ಸಾಹೇಬ್ರು ಮಾಲಕರು ಸರ್. ಇದಕ್ಕೆ ರೀ ಈ ಥರ ಒಂದು ಸಿಸ್ಟಮ್ ಸರ್ ಒಟ್ಟು ಇಲ್ಲ ಸರ್ ಹೋಗೋಣ ಅಗದಿ ಬಂದ್ಗಟ್ಟೆ ಸರ್ ಎಲ್ಲ ಸರ್. ಇಲ್ಲಿ ಭಾಳ ಹುಷಾರಿಯಾಗಿ ಬರಬೇಕು. ಹಗರ್ಗೆ ಇಳಿದಿರಿ ಡ್ಯಾಮೇಜ್ ಆಗಿದೆ. ಹಗರ್ಗೆ ಇಳಿದು ಬರ್ರಿ ಏನಾಗೋದು ಇಲ್ಲೇ ಇಳ್ಬಿಡು ಬರ್ರಿ ಇಲ್ಲೇ ಬರ್ರಿ ಸರ್ ಇಲ್ಲೇ ಬರ್ರಿ. ಸರ್ ಇಲ್ಲಿಂದ ಇದು ಏನಿದು ಪ್ರದೇಶ ಈಗಂತೂ ನೀವೇನೋ ಮಾಡ್ಕೊಂಡಿದ್ದೀರಿ. ಹ್ಞೂ ಸರ್ ಗಿಡ ಹತ್ತದ ಸರ್. ಏನಾಗಿತ್ತು ಸರ್ ಇದು? ಸರ್ ಇಲ್ಲೆಲ್ಲ ತುಂಬ ಬಿಲ್ಡಿಂಗ್ ಇದ್ದು ಸರ್. ಹಾಂ ದನ ಕಟ್ಟಲಿಕ್ಕೆ ಸರ್ ಕುದುರೆ ಕಟ್ಟಲಿಕ್ಕೆ ಸರ್ ಜಾಗ ಸರ್ ಏಕ ಸರ್ ಇದಷ್ಟು ರೀ ಫುಲ್ಲು. ಹ್ಞೂ ಸರ್ ಹ್ಞೂ ರೀ ಸುತ್ತಲೂ ಹ್ಞೂ ರೀ ಮಧ್ಯದಲ್ಲಿ ಅಷ್ಟು ಮಾತ್ರ ಅರಮನೆ. ಅರಮನೆ ಸರ್ ತುಂಬ ಸರೌಂಡ್ ಸರ್ ಬಿಲ್ಡಿಂಗ್ ರೀ ತುಂಬ ಬಿಲ್ಡಿಂಗ್ ರೀ ತುಂಬ್ಕೊಂಡು ತುಂಬ ಬಿಲ್ಡಿಂಗ್ ಎಲ್ಲ ಸರ್ ಇದಕ್ಕೆಲ್ಲ ಸರ್. ಇದೆಲ್ಲ ಸರ್ ಬಿದ್ದು ಹೋಗ್ಯಾವ ಸರ್ ಒಂದಿಷ್ಟೆಲ್ಲ ಸರ್ ಬಿಲ್ಡಿಂಗ್ ರೀ. ಹ್ಞೂ ಸರ್ ಹ್ಞೂ ಸರ್ ಹ್ಞೂ ರೀ. ಸ್ವಲ್ಪ ನೆಟ್ ಉರಿಯ ಛಾದಿ ಮಾಡ್ಬೇಕು ಸರ್ ಇಷ್ಟ ಸರ್. ಸರ್ ಇದು ಏನಾಗಿತ್ತು ಆಗ? ಸರ್ ಇಲ್ಲಿ ಒಂದು ರೂಮ್ ಇತ್ತು ಸರ್. ರೂಮು ಹ್ಞೂ ಉಳ್ಕೊಳ್ಳಿಕ್ಕೆ? ಹ್ಞೂ ರೀ ಇರಾಕ ರೂಮು ಕಾಳು ಕಡೆ ಹಚ್ಚಲಿಕ್ಕೆ ಸರ್ ರೂಮ್ ಏನೋ ಮಾಡಿಸಿಲ್ಲ ಸರ್. ಎಸ್ ಸರ್. ಸರ್ ಇದು ಯಾವ ಪೋರ್ಷನ್ ಸರ್? ಯಾವ್ದು ಇದು ರೀ ಈ ಕೋಟೆಯಲ್ಲಿ ಇದು ಯಾವ ಪೋರ್ಷನ್ನು? ಇದು ಹಿತ್ತಲ ಬಾಗಿಲು ಸರ್ ಹಿಂಗೆ ಹೌದು ಸರ್. ಹಾಂ ಇದು ಪಶ್ಚಿಮ ದಿಕ್ಕು ಸರ್ ಇದು ಹ್ಞೂ ರೀ ಪಶ್ಚಿಮ ದಿಕ್ಕು. ಏನು ನಡೀತಾ ಇತ್ತು, ಏನು ವ್ಯವಸ್ಥೆಗೋಸ್ಕರ ಇದನ್ನು? ಸರ್ ಇದು ಜೇಲ್ ಟೈಪ್ ಏನಲ್ಲ ಸರ್ ಜೇಲ್ ಟೈಪ್ ರೀ. ಹ್ಞೂ ರೀ ಆಫೀಸ್ ರೂಮ್ ಟೈಪ್ ರೀ ಮಾಡ್ಕೊಂಡು ಸರ್ ಕಾಗಪತ್ರ ಇಡಾಕ ಸರ್ ಮಾಡ್ಕೊಂಡು ಸರ್ ಎಲ್ಲ ಸರ್. ತುಂಬ ಚೆನ್ನಾಗಿದೆಯಲ್ಲ ಸರ್ ಆರ್ಕಿಟೆಕ್ಚರ್ ಎಲ್ಲ? ಹ್ಞೂ ಸರ್ ಅಷ್ಟು ಗಟ್ಟಿಲ್ಲ ಸರ್ ಹೌದು ಹಾಗೆ ಸರ್. ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಹ್ಞೂ ಸರ್. ಎಲ್ಲ ಆಲ್ರೆಡಿ ಬೀಳೋ ಸ್ಥಿತಿಗೆ ಬಂದಿದೆ, ಒಂದಷ್ಟು ಗೆದ್ಲು ತಿಂದು ಹೋಗ್ಬಿಟ್ಟಿದೆ. ಹೌದು ಸರ್ ಒಂದು 30 ಸರ್ ಅಲ್ಲಿ ಒಂದು ಸರ್ ಒಂದು ರೌಂಡ್ ಸರ್ 30 ಸರ್ ಒಂದು ರೀ ಅಂಥವ್ರು ಹಚ್ಕೊಂಡಿದ್ದು ಅಂಥ ರೌಂಡ್ ರೀ ಅಂತ 30 ಅಲ್ಲಿ ಒಂದು ಸ್ವಲ್ಪ ಬಿದ್ದಿತ್ತು ರೀ ಹ್ಞೂ 30 ನಾಳೆ 30 ಸರ್ ಅದನ್ನು ರೀ. ಸರ್ ಇದು ಗಚ್ಚಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕೋಟೆ? ಹಾಂ ಸರ್ ಹೊರಗೆ ಸರ್ ಗಚ್ಚ ಸರ್ ಗಚ್ಚ ಸರ್ ಇಷ್ಟು ಗಚ್ಚ ಸರ್ ಇಷ್ಟು ಗಚ್ಚಿಂದ ಒಂದೇ ರೀತಿ ಕಲ್ಲುಗಳ? ಹ್ಞೂ ರೀ ಒಂದೇ ರೀತಿ ಒಂದೇ ರೀತಿ ಕಲ್ಲು ಸರ್ ಇಷ್ಟು ಸರ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ.
ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.